ನಮ್ಮ ಕಲ್ಯಾಣದ ಸಲುವಾಗಿ ಜಿನವಾಣಿಯ ಜೊತೆಗೆ ತೊಡಗಿಸಿ ಇಡಬೇಕು ಅನ್ನೋದರಿಂದ ತಮ್ಮ ತಮ್ಮ ಜೀವನದಲ್ಲಿ ತಾವು ನಿರ್ಣಯ ಮಾಡಿ ಅದಕ್ಕಿನ್ನು ದೀರ್ಘಕಾಲ ತಗೊಳ್ಳೋದು ಅವಶ್ಯಕ ಇಲ್ಲ. ಯಾಕೆ ಅಂತಂದ್ರೆ ಬಹಳಷ್ಟು ಹೊರಟು ಹೋಗಿದೆ. ಅದರ ಸಲುವಾಗಿ ಮತ್ತು ಇದರೊಳಗೆ ಈ 1 ಗಂಟೆ ಏನು ಕಷ್ಟಪಟ್ಟು ಪರದಾಡಿ ಬರ್ತೇವಲ್ಲ, ಅದು 1.5 ಗಂಟೆ ಮಾಡಿದ್ರೂ ಅಲ್ಲಿ ಕೆಲಸ ಆಗುವ ಹಾಗೇನ ಆಗ್ತಿದೆ. 2 ಗಂಟೆ ಕೂತ್ರೂ ಕೂಡ ಅಲ್ಲಿ ಕೆಲಸ ಆಗುವ ಹಾಗೇನ ಆಗ್ತಿದೆ. ಅದು ಯಾವ ರೀತಿ ಕೂಡಬಹುದು ಅನ್ನೋದ ತಾವು ನಿರ್ಣಯ ಮಾಡಬಹುದಾಗಿದೆ. ಯೋಗ್ಯತೆ ಇತ್ತು, ಭವಿತವ್ಯ ಇತ್ತು ಅಂತಂದ್ರೆ ಆಗ್ತಿದ್ದೀರಿ. ನಿನ್ನೆ ಹೇಳಿದ್ದಿತ್ತು ದೇಹ ಮತ್ತು ಔಷಧಿಗಳ ಮಧ್ಯದಲ್ಲಿ ಇರುವಂಥ ಯಾವ ಅತ್ಯಂತ ಅಭಾವ ಇದೆ. ದೇಹ ರೂಪದ ಪುದ್ಗಲ ಸ್ಕಂಧ ಮತ್ತು ಔಷಧ ರೂಪದ ಪುದ್ಗಲ ಸ್ಕಂಧ ಇವುಗಳಲ್ಲೇ ಏನಿದೆ ರೀ? ಅನ್ಯೋನ್ಯ ಅಭಾವ ಇದೆ ರೀ. ದೇಹದ ಪರಮಾಣುಗಳ ಮತ್ತು ಔಷಧಿಯ ಪರಮಾಣುಗಳಲ್ಲಿ ಅತ್ಯಂತ ಅಭಾವ ಇದೆ. ಇದು ದರ್ಶನ ಇದೆ ಇರಲಿ ಏನಲ್ರಿ? ಇದನ್ನು ತಿಳ್ಕೊಳ್ಳೋದ ಇದು ದರ್ಶನ ಇದೆಯೋ ಅಥವಾ ಇಲ್ರಿ? ಅರೆ ದರ್ಶನ ಅರ್ಥಾತ್ ವಸ್ತು ಹೇಗಿದೆ ಹಾಗೆ ತಿಳ್ಕೊಳ್ಳೋದಿದಿರಲಿ. ವಸ್ತು ಹೇಗಿದೆ, ಯಾವುದರ ಸದ್ಭಾವ ಯಾವುದರೊಳಗಿದೆ, ಯಾವುದರೊಳಗೆ ಯಾವುದರ ಸದ್ಭಾವ ಇಲ್ಲವೇ ಇಲ್ಲ, ಸರ್ವಥಾ ಅಭಾವ ಇದೆ. ಇದನ್ನು ತಿಳ್ಕೊಳ್ಳೋದೇ, ಅರೆ ಇದರದ ಮನನ ಆಗುವುದೇ, ಈ ರೂಪದಿಂದ ಜ್ಞಾನದ ಪರಿಣಮನ ಆಗುವುದೇ ದರ್ಶನ ಇದೆ ಪ್ರಭು. ನೋಡ್ರಿ, ಇಷ್ಟೆಲ್ಲ ಮಾಡಿದ್ರೂ ನಮಗೆ ಸಮ್ಯಕ್ ದರ್ಶನ ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ತಮ್ಮೊಳಗನ ಕಂಡುಕೊಳ್ಳೋದಿದ್ದೀರಿ. ಇಷ್ಟೆಲ್ಲ ಏನು ಮಾಡಿದ್ದೇನೆ ನಾನು? ಅನೇಕ ಗ್ರಂಥಗಳನ್ನು ಓದುವುದರಿಂದ, ಅನೇಕ ವಕ್ತಾರರ ಮುಖದಿಂದ ಕೇಳುವುದರಿಂದ, ಅನೇಕ ಮಂದಿರಗಳ ದರ್ಶನ ಮಾಡುವುದರಿಂದ, ಅನೇಕ ಪಂಚಕಲ್ಯಾಣಿಕಗಳಲ್ಲಿ ಸಮಾವೇಶ ಆಗುವುದರಿಂದ ನಾನು ಬಹಳಷ್ಟು ಮಾಡಿದ್ನು ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ. ಆದರೆ ಬಹಳಷ್ಟು ಏನೂ ಮಾಡಿಲ್ಲ. ನಿರಂತರ ಯಾವಾಗ ಕಾರ್ಯ ಆರಂಭ ಆಗ್ತಿದೆಯೋ ಆವಾಗ ಫಲ ಇದ್ದೇ ಇದೆ ರೀ. ನಿರಂತರ ಬೆಳೀತಿದೇನಿಲ್ರಿ ಮಗು. ತರುಣಾವಸ್ಥೆ ಆಯು ಇತ್ತು ಅಂತಂದ್ರೆ ಜನ್ಮ ಪಡೆದಂಥ ಮಗು ನಿರಂತರ ಪರಿಣಮನ ಮಾಡಿ ತರುಣಾವಸ್ಥೆಗೆ ಪ್ರಾಪ್ತ ಯಾವಾಗ ಆಗ್ತಿದೆ ಅಂಥೇಳಿ ಅಂದ್ರೆ ಹಾಗೆ ಆಗುವುದಿಲ್ರಿ. ಅದಕ್ಕೆ ನಿರಂತರದ ಪರಿಣಮನವನ್ನು ನಾವು ನೋಡಿದ ನಂತರ ಯಾವಾಗನ್ನೋ ಪ್ರಶ್ನೆನೇ ಬರುವುದಿಲ್ರಿ. ಅದಕ್ಕೆ ಹೇಳಿದ್ದ ನಿನ್ನೆ, ಅರೆ ಜಿನವಾಣಿಯ ಸಂಯೋಗ ಇರುವೆಳೆದೊಳಗ ವಿಶ್ವದ ಪದಾರ್ಥಗಳ ಸ್ವರೂಪ ಹೇಗಿದೆ ಅನ್ನುವುದರ ಮತ್ತೆ 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 ಸಂಸ್ಕಾರ ಆಯಿತು ಅಂತಂದ್ರೆ, ವಿಶ್ವದ ಪದಾರ್ಥ ಅಂತಂದ್ರೆ ವಿಧೇಯ ಕ್ಷೇತ್ರ, ಇರಾವತ ಕ್ಷೇತ್ರ ಅವುಗಳಲ್ಲೆಲ್ಲ ಇರುವ ಪದಾರ್ಥಗಳ ಮಾತು ಹೇಳ್ತಾ ಇಲ್ಲ. ವಿಶ್ವದ ಪದಾರ್ಥ ಅರ್ಥಾತ್ ಜೀವ, ಅಜೀವ ರೂಪದ ದೇಹ, ರಾಗಾದಿ ರೂಪದ ವಿಕಾರಿ ಭಾವಗಳ, ತ್ರಿಕಾಲಿ ಶುದ್ಧ ಜ್ಞಾತ ಸ್ವಭಾವ, ಬಂದು ಹೋಗುವಂಥ ಸಂಯೋಗಗಳ, ಆ ಸಂಯೋಗಗಳಿಗೆ ನಿಮಿತ್ತವಿರುವಂಥ ಪುಣ್ಯಪಾಪಗಳ, ಆ ಪುಣ್ಯಪಾಪಗಳ ಅನುಸಾರ ನಮ್ಮ ಪರಿಣಮನ ಆಗ್ತಾ ಇದೆ ಆ ವಿಕಾರ, ಇವುಗಳನ್ನು ಹೇಗಿದೆಯೋ ಹಾಗೆ ತಿಳಿಯುವಂಥ ಯಾವ ಅಭ್ಯಾಸ ನಮಗೆ ಜಿನವಾಣಿಯ ಸಂಸ್ಕಾರ ಸಂಯೋಗ ಇರುವೆಳೆದೊಳಗೆ ಆಗ್ತಿದೆಯಲ್ಲ, ಆ ಸಂಯೋಗ ಇರುವೆಳೆದೊಳಗಿನ ಸಂಸ್ಕಾರ ಆಳವಾಗಿ ಆತ್ಮನ ಪರ್ಯಾಯ ಏನು ಭವಿಷ್ಯದೊಳಗೆ ಬರುವಂಥ ಪರ್ಯಾಯಗಳ ಸಮೂಹ ಇದೆಯಲ್ಲ, ಅದರ ಮೇಲೆ ಈ ಸಂಸ್ಕಾರ ಅಪ್ಪಳಿಸಿತು ಅಂತಂದ್ರೆ ಅವು ಉದಿಸಿ ಬರುವಂಥ ಸ್ವಸಮಯದೊಳಗೆ ಅವುಗಳಲ್ಲೇ ಏನಿಲ್ಲೇನರೇ ಅರ್ಥಾತ್ ಏನಿಲ್ಲೇನರೇನ ಇದರದ ಪ್ರಭಾವ ಆಗೋದ್ರಿ. ಅದರ ಸಲುವಾಗಿ ಧನ್ಯ ಇದೆಯಲ್ಲ ಅವರ ಜೀವನ, ನಿರಂತರ ಅದರಲ್ಲೇ ಇರುವಂಥ ನಿರ್ಗ್ರಂಥ ಸಾಧು ಪರಮೇಷ್ಠಿ ಆಚಾರ್ಯ ಉಪಾಧ್ಯಾಯ ಪದದಲ್ಲಿ ಇರಲೇಬೇಕಾದ್ರೆ ಬಿಡಲಿ.
ಆದ್ರೆ ಸಮಸ್ತ ಉದ್ಯಮವನ್ನು ಜ್ಞಾನಕ್ಕ ಕರ್ಮೋದಯದಿಂದ ಆಗಿರುವಂಥ ಸಂಯೋಗಗಳ ಅವಲಂಬನೆಯನ್ನ ಬುದ್ಧಿಪೂರ್ವಕ ಪ್ರಯತ್ನಪೂರ್ವಕ ಯಾರು ಬಿಡಿಸಿಕೊಂಡಿದ್ದಾರೋ ಅವರ ಜೀವನ ಧನ್ಯದೇನಿಲ್ರಿ. ವೆಳ್ಳೆ ಸಿಗುವುದಿಲ್ಲ ಅಂದ್ರೆ ಸಿಗ್ತಿದೆ ಅಂತ ಹೇಳ್ರಿ. ವೆಳ್ಳೆ ಸಿಗುವುದಿಲ್ಲ ಅಂದ್ರೆ ಸಿಗ್ತಿದೆ ಏನು ಹೋಗ್ತಿದೆ? ನೋಡ್ರಿ, ಈ ಇಂದು 20 ವರ್ಷದ ಹಿಂದ ಉಜ್ವಲಾ ಶಹಾ ಅವ್ರದ್ದು ಸ್ವಾಧ್ಯಾಯದೊಳಗೆ ಮುಂಜಾನೆ 1:30 ಗಂಟೆ ಮಧ್ಯಾಹ್ನ 2 ಗಂಟೆ ಜನರು ಕೂಡ್ತಿದ್ರು ಮುಂಬೈ ಅಂಥ ಸಿಟಿ ಒಳಗಡೆ. ನಮಗೇನಾಗಿದೆ ಹೇಳ್ರಿ ನೋಡೋಣ. ಯಾಕೆ ಸಿಗೋದಿಲ್ಲ ವೆಳ್ಳೆ? ಅರೆ ವಿಚಾರ ಮಾಡೋದ್ರಿ ತಾನಾಗೇ ಬರುವುದಿಲ್ಲ. ಅದಕ್ಕೆ ಹೇಳಿದ್ದಿದೆ ಇದೇ ಪರ್ವದೊಳಗೆ ಏನ ಪ್ರಯತ್ನ ಇಲ್ಲದ ಫಲದ ಅಪೇಕ್ಷೆ ಮಾಡುವ ಮಹಾಮೂರ್ಖತನ ಇದೆ ರೀ ಪ್ರಭು. ಅರೆ ಇಲ್ಲವ್ರು ಇಲ್ಲೇ ಕೂತು ವಾಚನ ಮಾಡಬೇಕು, ಇಲ್ಲವ್ರು ಇಲ್ಲೇ ಕೂತು ವಾಚನ ಮಾಡಬೇಕು. ಒಮ್ಮೆ ಎಲ್ಲರೂ ಕೂಡಿ ಸಾಮೂಹಿಕ ರೂಪದಿಂದ ಕೇಳೋದ ಓದೋದ. ಒಂದು ಗ್ರಂಥ ತಗೊಂಡು ಅರೆ ಗ್ರಂಥ ತಗೊಂಡು ಒಂದು ನಿಮ್ಮಷ್ಟಕ್ಕೆ ನೀವೇ ಸಮಯ. ಅರೆ ಸಮಯ ನೋಡ್ರಿ, ಸ್ಥಳಾವಕಾಶ ಇದೆ, ಇನ್ನೂ ಎಷ್ಟೊತ್ತು ಕೊಡ್ತೀರಿ ಅಂಥೇಳಿ ಕೇಳೋರು ಯಾರು ಇಲ್ಲರಿ ಇಲ್ಲಿ. ಭಾಗ್ಯದಿಂದ ಇಲ್ಲ, ಭಾಗ್ಯದಿಂದರಿ ಈಗ್ಯಾಕೆ ಬಂದರೆ ಅಂಥೇಳಿ ಕೇಳೋರು ಯಾರೂ ಇಲ್ಲ. ಹಾಗಾದ್ರೆ ನಿಮ್ಮಷ್ಟಕ್ಕೆ ನೀವು ಬಂದ, ನಿಮ್ಮಷ್ಟಕ್ಕೆ ನೀವು ಸಮಯದ ಒಂದು ನಿರ್ಣಯ ಮಾಡಿಕೊಂಡ ಆ ಪ್ರಕಾರ ಸಮಯ ತೆಗೆದ 4-6 ಜನ ಅಥವಾ ಎಲ್ಲರೂ ರೀ ಏನಿದೆ ಅಲ್ಲಿ ಅಶುಭದೊಳಗನ ಹೋಗ್ತಿದೆ ಏನಿಲ್ಲ. ಸಣ ಶುದ್ಧ ಸಮ್ಯಕ್ ದರ್ಶನದಿಂದ ಶುದ್ಧ ಆಗಬೇಕಾಗಿದೆ ನಾವು. ಆಮೇಲೆ ಸಂಸಾರ ಭೋಗ ಶರೀರ ನಿರ್ವಿಣ್ಣ, ಅವುಗಳಿಂದ ನಾವು ಏನಾಗಬೇಕಾಗಿದೆ? ನಿರ್ವಿಣ್ಣ ಅರ್ಥಾತ್ ಅವುಗಳಿಂದ ವಿರಕ್ತ ಆಗಬೇಕಾಗಿದೆ, ಉದಾಸೀನ ಆಗಬೇಕಾಗಿದೆ. ಅಲ್ಲೇ ಇದ್ರೂ ಅಲ್ಲೇ ಅದಕ್ಕೆ ಏನೂ ಸಂಬಂಧ ಇಲ್ದವ್ರ ಹಾಗೆ ಇರುವ ಕಲೆ ಬರಬೇಕು. ಅವಾಗ ಏನಾಗ್ತಿದೆ? ಇಲ್ಲಿಂದ ಹೋಗುವಳದೊಳಗೆ ಅಲ್ಲಿ ಧ್ಯೇಯ ಮರೆಯೋದಿಲ್ರಿ. ಏನು ಹೇಳ್ತು ಚಂದ್ರಕಾಂತಲ್ಲ? ಇಲ್ಲಿಂದ ಶಾಶ್ವತವಾಗಿ ಹೋಗೋದು ಬರ್ತಿದಲ್ಲ, ಆವಾಗ ಅಲ್ಲಿ ಧ್ಯೇಯ ಮರೆಯುವುದಿಲ್ಲ ಪ್ರಭು. ಇಲ್ಲ ನಾವು ಹೀಗೆ ಹಿಡಿದು ಬಿಟ್ಟು ಎಷ್ಟೋ ಕಾಲ ಮಾಡಿದ್ರೂ ಕೂಡ ನಾವು ಅಲ್ಲೇ ಇರೋವ್ರಿ. ನಮಗೆ ಧ್ಯೇಯ ಅನ್ನೋದು ನಿರ್ಮಾಣ ಆಗೋದಿಲ್ರಿ. ಅದರ ಸಲುವಾಗಿ ನೋಡೋದು ಭಜನೆ ಅನ್ನೋದನ್ನು ಅವಶ್ಯಕ ಇದೆ. ಇದೇನಿಲ್ರಿ, ಒಂದೊಂದು ಭಜನೆಯೊಳಗೆ ಎಂಥ ಭಾವ ಇದಾವೆ. ನಮ್ಮ ಕನ್ನಡದ ಭಜನೆಯೊಳಗೆ ಗಾಥೆಯೊಳಗೆ ಎಂಥ ಭಾವ ಆಚಾರ್ಯ ಭಗವಂತರು ಅದಾವು. ಅವರ ವಿಕಲ್ಪದ ನಿಮಿತ್ತ ಪಡೆದು ರಚನೆಗೊಂಡಿರುವಂಥ ಆ ಗಾಥೆಗಳನ್ನು ಈ ನಾಲಿಗೆಯಿಂದ ಉಚ್ಚರಿಸೋದ, ಈ ಆತ್ಮ ಪ್ರದೇಶದೊಳಗೆ ಅದರದ ಪ್ರಭಾವ ಆಗೋದ ಎಂಥ ಭಾಗ್ಯ ಇದೆ. ಏನಿದೆ ಹೇಳ್ತಾರೆ? ಜೀವನ ಯಾವುದರ ಸಲುವಾಗಿದೆ? ಅರೆ ಅನಂತ ಜೀವನ ಈ ನಶ್ವರ ದೇಹದ ಸಲುವಾಗಿ ವ್ಯತೀತ ಆಗಿ ಹೋಗಿದವ್ರಿ. ಅನಂತ ಜೀವನ ಆ ಸ್ವಾರ್ಥಿ ಸಂಯೋಗದ ಸಲುವಾಗಿ ವ್ಯತೀತ ಆಗಿ ಹೋಗಿದವ್ರಿ. ವಿಚಾರ ಮಾಡಿ ಅಂದರೆ ನಿರ್ಣಯ ಮಾಡೋದಿತ್ತಂದ್ರೆ ಮಾಡಿ. ಇಲ್ಲೇನು ಹೇಳ್ತಾ ಇದ್ದಾರೆ? ಆ ದರ್ಶನ ಮೂಲ ರೂಪವಾದ ಧರ್ಮವನ್ನು ತಮ್ಮ ಕಿವಿಗಳಿಂದ ಕೇಳಿ. ಯಾರೋ ಹೇಳಿದ್ದಲ್ಲ, ಮೋಕ್ಷ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇರುವಂಥವ್ರು ಹೇಳಿದ್ದರೆ ಅದನ್ನು ಏನು ಮಾಡೋದ? ತಮ್ಮ ಕಿವಿಗಳಿಂದ. ಅರೆ ಕಿವಿ ಯಾವುದರ ಸಲುವಾಗಿ ಸಿಕ್ಕಿದವ್ರೆ? ರಾಗದ್ವೇಷದ ಕಥೆಯನ್ನು ಕೇಳುವ ಸಲುವಾಗಿ, ರಾಗದ್ವೇಷದೊಳಗೆ ನಮ್ಮನ್ನು ಮುಳುಗಿಸುವಂಥ ಚರ್ಚೆ ಮಾಡುವ ಸಲುವಾಗಿ, ಅನಾದಿ ಮೋಹವನ್ನು ಪುಷ್ಟ ಮಾಡುವಂಥ ವಿಷಯದೊಳಗೆ ನಾವು ಉಳಿಯೋದಿದೆ ಅಂದರೆ ತಮ್ಮ ಕಿವಿಗಳಿಂದ, ಅರ್ಥಾತ್ ತಮ್ಮ ಸಾಮರ್ಥ್ಯದಿಂದ. ಸಾಮರ್ಥ್ಯ ಅಂತಂದ್ರೆ ಏನ್ರಿ? ಇಲ್ಲಿ ಸಾಮರ್ಥ್ಯದ ಅರ್ಥ ಎಷ್ಟು ಪ್ರಕಾರದ್ದಾಗ್ತಿದೆ? ತಮ್ಮ ಸಾಮರ್ಥ್ಯದಿಂದ ದೇಹ ಬಲ, ಧನಬಲ, ಪರಿವಾರ ಬಲ ಎಲ್ಲರೇ ಇದರೊಳಗೆ ಬರ್ತವೆ. ಪರಿವಾರ ಇದ್ದು ಉಪಯೋಗೇನ? ದೇಹದೊಳಗೆ ಶಕ್ತಿ ಇದ್ದು ಉಪಯೋಗೇನ? ಆತ್ಮನ ಕಾರ್ಯಕ್ಕ ಹೋಗಲಿ. ಆತ್ಮನ ಕಾರ್ಯ ಅಂಥೇಳಿ ಹೇಳೋದು ಒಂದು ಸ್ವಲ್ಪ ಬದಿಗಿಡೋನು.
ನನ್ನ ಭಗವಂತರ ಹೇಳಿರುವಂಥ ಪದಾರ್ಥಗಳ ಸ್ವರೂಪವನ್ನು ಕೇಳುವ ತಿಳಿದುಕೊಳ್ಳುವ ಕಾರ್ಯದೊಳಗ ನಮ್ಮ ಜ್ಞಾನಧನದ ಉಪಯೋಗ ಆಗ್ಬೇಕ್ರಿ. ಉಳಿದ ಧನ ನೋಡ್ರಿ, ಈಗ ಆಟೋ ಮಾಡ್ಕೊಂಡು ಬರ್ತೀರಿ, ನಿಜವಾಗಿಯೂ ಬಹಳ ಸಂತೋಷ ಆಗ್ತಿದೆ ರೀ ನನಗೆ. ಒಂದಿಷ್ಟು ದುಡ್ಡ ತನ್ನ ಸಲುವಾಗಿ ವ್ಯತೀತ ಆಗ್ತಾ ಇದ್ದಾವಲ್ಲ, ಬರೀ ಈ ಪಾಪಿ ಇದೆ ಅಕ್ಕ, ಆ ಸ್ವಾರ್ಥಿ ಸಂಯೋಗಗಳಿಗೆ, ಆ ಪಾಪ ಪೋಷಕವಾದಂಥ ಜಡ ಪದಾರ್ಥಗಳಿಗೆ. ಹೌದೇನಿಲ್ರಿ? ವಸ್ತ್ರ ಆಭರಣ ಇವೆಲ್ಲ ಏನದಾವು? ಪಾಪ ಪೋಷಕದವಲ್ಲ. ಹಾಗಾದ್ರೆ ಜಿನವಾಣಿ ಕೇಳಲಿಕ್ಕೆ ದಿನ ಒಂದಿಷ್ಟು ದುಡ್ಡು ಖರ್ಚು ಮಾಡೋದು ಕೂಡ ನಿಜವಾಗಿನ ಉದಾತ್ತ ಭಾವ, ಅದ ಮೋಹದ ಅಭಾವ ಸೂಚಕವಾದಂಥ ಒಂದು ಮೊದಲನೇ ಹೆಜ್ಜೆ ಇದೆ ರೀ. ಅದರ ಸಲುವಾಗಿ ಇಲ್ಲಿ ಏನು ಹೇಳಿದ್ರು, ತಮ್ಮ ಕಿವಿಗಳಿಂದ, ಕಿವಿ ಅಂತಂದ್ರೆ ಇದು ಅಷ್ಟ ಅಲ್ಲ, ಕಿವಿ ಅಂತಂದ್ರೆ ತಮ್ಮದೇನು ಸಾಮರ್ಥ್ಯದ ಪ್ರಗಟ ಇದೆಯಲ್ಲ, ನಿನ್ನೆ ಹೇಳಿದ್ದಿತ್ತು ಕರ್ಣೇಂದ್ರಿಯ ಮತ್ತು ಅದರ ನಂತರ ಸಂಜ್ಞೀತನ. ಇವು ಎರಡೂ ಸಿಕ್ಕ ನಂತರ ಮತ್ತು ಹೊರಗಿನೂ ಬಹಳಷ್ಟು ಏನೇನಾರ ಸಿಕ್ಕಿದವ್ರಲ್ಲ, ನಮಗೆ ಸಿಕ್ಕಿದಾವೇನೆಲ್ಲ. ಅಡುಗೆಗೆ ಒಂದು ಆಳಿಟ್ಟು ಬಿಟ್ಟ, ಇಲ್ಲಿ 4 ಗಂಟೆ ಕೂತ್ರಿ ಅಂತಂದ್ರೆ ಹಾನಿ ಏನಾಗೋದಿದೆ ರೀ? ಹೋದ ಕೂಡಲೇ ಬಿಸಿ ಬಿಸಿ ಸಿಗ್ತಿದೆಯಲ್ಲ, ಅಂಥವ್ರು ಯಾರು ಸಿಗ್ತಾರೆ? ಯಾಕೆ ಸಿಗೋದಿಲ್ಲ? ನಮಗೆ ಭಾವ ಇಲ್ರಿ. ಹೇಳ್ರಿ ನೋಡೋಣ, ಇದೇನ ಭಾವ ಇದ್ದ ನಂತರ, ಅರೆ ಲೌಕಿಕದೊಳಗೂ ಕೂಡ ಹೇಳಿದ್ದಾರೆ, ಏನ ಮನಸ್ಸಿದ್ದಲ್ಲಿ ಮಾರ್ಗ. ಇಂಥ ಉತ್ಕೃಷ್ಟ ಭಾವ ಇದ್ದ ನಂತರ ಕಾರ್ಯ ಆಗುವುದಿಲ್ಲ ಸಂಯೋಗದ ಮೂಲಕ. ಈಗ ಮಾತೆ ಇಲ್ರಿ, ನೆಪ ಹೇಳೋದು ಅವಶ್ಯಕನೇ ಇಲ್ಲ. ಅದಕ್ಕೆ ತಂದ ನಿರ್ಣಯ ಬೇಕು. ಇನ್ನೊಂದರ ಸಮಯದ ಭರವಸೆ ಇಲ್ಲ. ಪ್ರಯಾಣಿಕ ಏಕೆ ಕುಳಿತಿರುವೆ? ಭರವಸೆ ಇಲ್ಲ ಸಮಯದ್ದು, ಒಂದು ಸಮಯದ ಭರವಸೆ ಇಲ್ಲ. ಅದಕ್ಕೆ ಒಂದು ಹೇಳೋದಿದೆ, ಭಜನೆ ಅನ್ನೋ ವೇಳೆದೊಳಗೆ, ಪಾಠ ಅನ್ನೋ ವೇಳೆದೊಳಗೆ, ದ್ವಾದಶಾನು ಪ್ರೇಕ್ಷೆ ಅನ್ನೋ ವೇಳೆದೊಳಗೆ, ಗಾಥೆಗಳನ್ನು ಅನ್ನೋ ವೇಳೆದೊಳಗೆ, ಸಂಪದದಂಥ ಕೃತಿಗಳನ್ನು ವಾಚನ ಮಾಡುವುದರೊಳಗೆ ಇಲ್ಲ. ಇಂಥ ಕೃತಿಗಳನ್ನು ಕೂಡ ಸುಲಭನಾದವ್ರಿಗೆ ಕಷ್ಟ ಯಾವುದೂ ಇಲ್ಲ. ಅರೇ 3 ಲೋಕ 3 ಕಾಲವನ್ನು ಒಂದು ಸಮಯದಲ್ಲಿ ತಿಳಿಯುವಂಥ ಜ್ಞಾನದ ಪ್ರಕಟತೆ ಇದೆ ನಮ್ಮಲ್ಲಿ. ಆದ್ರೆ ಅದನ್ನು ನಾವು ಅನ್ಯ ಸ್ಥಾನದೊಳಗೆ ತೊಡಗಿಸಿದ್ದೇವ್ರಿ. ಇಷ್ಟೇ. ಸ್ವಾಧ್ಯಾಯದಿಂದ ಏನಾಗಬೇಕಾಗಿದೆ ಬ್ರಹ್ಮಾನಂದ ಭಾಯಿ? ಜ್ಞಾನದ ವಿಕಾಸ ಅಲ್ಲ, ಜ್ಞಾನ ವಿಕಾಸ ಆಗೋಷ್ಟ ಆಗೀತ್ರಿ ಪ್ರಭು ವಿಜಯ್ ಭಾಯಿ. ಜ್ಞಾನ ವಿಕಾಸ ಆಗೋಷ್ಟ ಆಗಿದೆ. ಹಾಗಾದ್ರೆ ಸ್ವಾಧ್ಯಾಯದಿಂದ ಏನಾಗಬೇಕಾಗಿದೆ? ಸ್ವಾಧ್ಯಾಯದಿಂದ ಏನಾಗಬೇಕಾಗಿದೆ? ಮೋಹ ಮಂದಾಗಬೇಕಾಗಿದೆ, ಮೋಹ ದುರ್ಬಲ ಆಗಬೇಕಾಗಿದೆ, ಕಷಾಯಗಳ ಸತ್ತ ಹೋಗಬೇಕಾಗಿದೆ, ವಿಶೇಚ್ಛೆ ನಂದಿ ಹೋಗಬೇಕಾಗಿದೆ ರೀ. ನಾವು ಸ್ವಾಧ್ಯಾಯವನ್ನ ಜ್ಞಾನ ಸಲುವಾಗಿ ಬಳಸ್ಕೊಂಡಿದ್ದೇವೆ. ಅರೆ ನಮಗೆ ಪೂರ್ಣ ಜ್ಞಾನ ಇದೆ ರೀ. ಪೂರ್ಣ ಅಂದ್ರೆ ಪೂರ್ಣ. ಇನ್ನು ಇದರೊಳಗೆ ಯಾವ ವಿಕಾಸನೂ ಆಗೋ ಹಾಗೆ ಇಲ್ಲ. ಅರೆ ಪೂರ್ಣ ಇದೆ, ಅದು ವಿಕಾರಿ ಭಾವದ ಜೊತೆಗೆ ಪರದ ಜೊತೆಗೆ ಒಂದಾಗ್ತಾ ಇದೆಯಲ್ಲ, ಅದು ಎಷ್ಟೆಷ್ಟು ಬಿಡ್ತಿದೆಯಲ್ಲ. ಅರೆ ಇವತ್ತು ಬೆಳಗ್ಗೆ ತನ್ನಷ್ಟಕ್ಕೆ ತಾನೇ ವಿಚಾರ ಬಂದದ್ದ, ನೀನು ದೋಷ ಮಾಡಲಿಲ್ಲ ಅಂತಂದ್ರೆ ನಿನ್ನಲ್ಲಿ ಏನೋ ಮತ್ತು ಪ್ರಯತ್ನ ಮಾಡಬೇಕಾದದ್ದು ಇಲ್ಲಲ್ಲ. ಇದು ನಾನಿದು ಮಾಡಬೇಕು, ನಾನು ಇವರಿಗೆ ಸಹಾಯ ಮಾಡಬೇಕು, ನಾನು ಹೀಗೆ ಮಾಡಬೇಕು, ಇಲ್ಲಿ ನೋಯ್ತಾ ಇದೆ, ಅಲ್ಲಿ ನೋಯ್ತಾ ಇದೆ, ಇವೆಲ್ಲ ದೋಷದವ್ರಿ. ಇವು ಅಷ್ಟು ನೀನು ಬಿಟ್ಟಿ ಅಂತಂದ್ರೆ ಬಿಡೋದು, ಅರ್ಥಾತ್ ಮಾಡದಿದ್ರೆ ಬಹಳ ಸುಲಭ ಇದೆ ರೀ. ಹೊಸ ನಿರಂತರ ಮಾಡ್ತಾ ಇದ್ದೇವೆ ನಾವು. ದೋಷ ಅನಾದಿ ಕಾಲದ ದೋಷವನ್ನ ಸಂರಕ್ಷಿಸಿದೆವು, ಹೀಗೆ ಮಾತೇ ಇಲ್ಲ. ಸಮಯಕ್ಕೆ ದೋಷ ಮಾಡ್ತಾ ಇದ್ದೆವು. ಬಸ್ ದೋಷ ಮಾಡದಿದ್ರೆ ಸಾಕ. ನಿನ್ನಂಥ ಸುಖಿ, ನಿನ್ನಂಥ ಶ್ರೀಮಂತ, ನಿನ್ನಂಥ ತೃಪ್ತಿವಂತ ಲೋಕದೊಳಗೆ ಬೇರೆ ಯಾರು ಇಲ್ಲ. ಏನಿದೆ? ಅದು ನನ್ನ ಸಲುವಾಗಿದೆ, ಇದು ನನ್ನ ಸಲುವಾಗಿದ್ದೇನೆ, ನಾನು ಇದರ ಸಲುವಾಗಿದ್ದೇನೆ. ಶರೀರದ ಸಲುವಾಗಿ ಜೀವ ಇದ್ದಾನೋ ಅಥವಾ ಜೀವದ ಸಲುವಾಗಿ ಶರೀರ ಇರಬೇಕ್ರಿ? ಸಂಯೋಗ, ಧನ, ಐಶ್ವರ್ಯ, ಪರಿವಾರ ಜೀವದ ಸಲುವಾಗಿ, ಅರ್ಥಾತ್ ನನ್ನ ಸಲುವಾಗಿ ಇರಬೇಕೆ, ನಾನು ಅದರ ಸಲುವಾಗಿ ಇರಬೇಕು.
ವಿಚಾರ ಮಾಡುವಂಥ ಸಮಯ ಬಂದಿದೆ. ಈಗ ವಿಚಾರ ಮಾಡಲಿಲ್ಲ ಅಂತಂದ್ರೆ ಎಲ್ಲವೂ ಪ್ರಭು, ಎಲ್ಲವೂ ಏನು ಉಳಿತಿದೆ? ವಿಚಾರ ಹೇಳ್ರಿ. ಈಗ ಏನು ಉಳಿತಿದೆ? ನಾವು ಈ ಸಮಯದಲ್ಲಿ ವಿಚಾರ ಮಾಡಲಿಲ್ಲ ಅಂತಂದ್ರೆ ಎಲ್ಲವೂ ಹೊರಟು ಹೋಗ್ತಿದೆ. ಏನಿಲ್ರಿ, ಇರುವಾಗ ಇಲ್ಲ ಅಂತ ಇದೇವ್ರಿ. ಇರುವಾಗ ಇಲ್ಲ ಅಂತ ಇದೆಯೋ. ಏನಿದೆ? ಸಾಮರ್ಥ್ಯ ಇದೆ, ದೇಹದ ಸಾಮರ್ಥ್ಯ ಇದೆ, ಧನ ಸಾಮರ್ಥ್ಯ ಇದೆ, ರುಚಿ ಇದೆ, ಓದಿದ್ರೆ ತಿಳಿಯುವಂಥ ಸಾಮರ್ಥ್ಯ ಇದೆ, ಎಲ್ಲ ಇದೆ. ಆದರೆ ಯಾಕೆ ನಾವು ಇಷ್ಟೇ ಮಾಡಿ ಮತ್ತು ಅಲ್ಲೇನ ನಾವು ಪೂರ್ಣ ರೂಪದಿಂದ ಯಾಕೆ ಮುಳುಗಿ ಹೋಗ್ತಾ ಇದ್ದೇವೆ? ಲಾಭ ಬಹಳ ಇದೆ ರೀ ಗೌರಣ್ಣವ್ರ. ಜನವಾಣಿಯ ಜೊತೆಗೆ ಇರುವುದರದ ಲಾಭ. ಅರೆ, ಇಲ್ಲಿ ವಿಚಾರ ಬಂದ್ರೂ ಕಾರ್ಯ ಆಗುವುದಿಲ್ಲಲ್ಲ. ಪಾಪದ ವಿಚಾರ ಬಂತಂತ ತಿಳಿರಿ, ಬಂತಂತ ತಿಳಿರಿ, ಅದರೊಳಗೆ ಆಶ್ಚರ್ಯ ಏನಿಲ್ಲ. ಅದರ ಕಾರ್ಯ ಆಗ್ತಿದೆ ಅಂದರೆ ಅಲ್ಲಿ ಇದು ಇಲ್ಲದಿದ್ದರೆ ಏನಾಗ್ತಿದೆ? ಇದರ ಸಂಯೋಗ ಇಲ್ಲದಿದ್ದರೆ ಏನಾಗ್ತಿದೆ? ಆ ವಿಚಾರ ಬೆಳೀತಾ ಹೋಗ್ತಿದೆ, ಕಾರ್ಯರೂಪನೂ ಆಗ್ತಿದೆ ರೀ. ಇಲ್ಲಿ ಅವಕಾಶನೇ ಇಲ್ಲ ಅಂದಮೇಲೆ ಆ ಬಂದಂಥ ವಿಚಾರ ನಮಗೆ ಪಶ್ಚಾತ್ತಾಪ ಮಾಡಿ ಹೊರಟು ಹೋಗ್ತಿದ್ದೇವೆ. ಇಂಥ ಸಂಯೋಗದೊಳಗ, ಇಂಥ ಪವಿತ್ರ ಸ್ಥಾನದೊಳಗ ನನಗೆ ಇಂಥ ವಿಚಾರ ಬಂತಲ್ಲ, ಹೀಗೆ ಮಾಡಿ ಅದನ್ನು ತೆಗೆದು ಹಾಕಿಬಿಡ್ತಾನೆ, ತೊಡೆದು ಹಾಕಿಬಿಡ್ತಾನೆ. ಅದಕ್ಕೆ ನಾವು ಲಾಭವನ್ನು ಬಯಸ್ತಿದ್ದೆವು ಅಂತಂದ್ರೆ ನಾವು ಸಮಯವನ್ನು ತೊಡಗಿಸೋದು ಅವಶ್ಯಕ ಇದೆ. ಸಮಯದಂಥ ಧನ ಇನ್ನೊಂದು ಯಾವುದೂ ಇಲ್ಲ. ಸಮಯದಂಥ ನಮ್ಮ ವಿನಾಶ ಮಾಡುವಂಥ ಸಾಮರ್ಥ್ಯ ಸಮಯದಲ್ಲಿರುವಷ್ಟು ಬೇರೆ ಯಾವುದರಲ್ಲಿನೂ ಇಲ್ಲ. ನಮ್ಮ ವಿನಾಶ ಒಂದೇ ಒಂದು ಸಮಯದೊಳಗೆ ಎಲ್ಲ ಹೋಯ್ತು. ಶರೀರ ಹೋಯ್ತು, ರುಚಿ ಹೋಯ್ತು, ಸಂಯೋಗ ಹೋಯ್ತು, ಏನೇನು ಧನ ಇತ್ತು ಅದು ಹೋಯ್ತು, ಎಲ್ಲ ಹೋಯ್ತು. ಅವಾಗ ಏನು ಮಾಡೋದ್ರಿ? ಇದ್ದಕ್ಕಿದ್ದ ಹಾಗೆಯೇ ಏನೋ ಒಂದು ಪೈಸಾ ಕೂಡ ನಮ್ಗೆ ಕೊಡದ್ದನ ಎಲ್ಲೋ ಅಪರಿಚಿತ ಲೋಕದೊಳಗ ಎಸೆದು ಬಿಟ್ರೆ ಏನಾಗಬಹುದು? ಮತ್ತು ಅದೇ ಆಗೋದಿದೆ ರೀ ಈ ಭವ ಬಿಟ್ಟು ಹೋಗೋದಂತಂದ್ರೆ. ಅದಕ್ಕೆ ಸಮಯ ಸಿಗುಲು ಯಾರಿಗೆ ಅವರಂಥ ದರಿದ್ರ ಯಾರೂ ಇಲ್ಲ. ಯಾರ ಹತ್ರ ಸಮಯ ಇದೆಯೋ ತೀರ್ಥಂಕರ ತಾಯಿ ಯಾವುದೋ ದೇವ ಪ್ರಶ್ನೆ ಕೇಳಿದಂತೆ, ದರಿದ್ರಿ ಯಾರು? ದರಿದ್ರ ಯಾರು? ಯಾರಿಗೆ ಸಮಯ ಇಲ್ವೋ ಆತ್ಮಸರ್ವ ನೋಡ್ರಿ ಅಂತ. ಅವರಷ್ಟು ದರಿದ್ರ ಯಾರೂ ಇಲ್ಲ. ಯಾರಿಗೆ ಸಮಯ? ತನ್ನ ಸಲುವಾಗಿ, ತನ್ನನ್ನು ತಾನು ತಿಳ್ಕೊಳ್ಳುವ ಸಲುವಾಗಿ, ತನ್ನ ಕಥೆಯನ್ನು ಹೇಳುವವರ ಕುರಿತು ಶ್ರದ್ಧೆಯಿಂದ ನೋಡುವ ಸಲುವಾಗಿ ಸಮಯ ಯಾರ ಹತ್ರ ಇಲ್ಲವೋ ಅವರು ಮಹಾ ದರಿದ್ರ. ಎಲ್ಲ ಇದೆ, ವಾಹನ ಇದೆ, ಧನ ಇದೆ, ಐಶ್ವರ್ಯ ಇದೆ, ಆರೋಗ್ಯ ಇದೆ, ಎಲ್ಲ ಇದೆ ರೀ, ಅದರ ಸಮಯನೇ ಇಲ್ಲ. ಅದಕ್ಕೆ ಕಾರ್ಯ ಮಾಡುವ ಸಲುವಾಗಿ, ಲಾಭಾನ್ವಿತ ಆಗುವ ಸಲುವಾಗಿ ನಮಗೆ ತನ್ನಷ್ಟಕ್ಕೆ ತಾನೇ ದೊರಕಿರುವಂಥ ಮನುಷ್ಯ ಭವದ್ದ ಜಿನವಾಣಿದ್ದ ಅರೆ ತನ್ನಷ್ಟಕ್ಕೆ ತಾನೇ ಲಭಿಸಿದೆ ರೀ. ಇದರೊಳಗೆ ನಾವು ಯಾವ ಪ್ರಯತ್ನನೂ ಮಾಡಿಲ್ಲ. ಪ್ರಯತ್ನ ಮಾಡೋದು ಅರ್ಥಾತ್ ತನ್ನನ್ನು ತಾನು ತಿಳಿಯೋದು. ಇದೇನು ಸಿಕ್ಕೈತಲ್ಲ ಇದರೊಳಗೆ ಯಾವ ಪ್ರಯತ್ನನೂ ಇಲ್ಲ. ದೊಡ್ಡಸ್ತನ ಮಾಡುವ ಅವಶ್ಯಕತೆನೇ ಇಲ್ಲ. ಇದರೊಳಗೆ ಯಾವ ಪ್ರಯತ್ನನೂ ಇಲ್ಲ ಸಿಕ್ಕಿರೋದರೊಳಗೆ. ಆದ್ರೆ ಸಿಕ್ಕಿರುವುದನ್ನು ಅಂತರಂಗದೊಳಗ ಶ್ರದ್ಧೆಯಿಂದ ಆದರದಿಂದ ಅರೇ ತ್ರಿಲೋಕ ಪೂಜ್ಯ ಪ್ರಭುವಿನ ವಾಣಿ ಇದೆ, ಅದನ್ನು ಕೇಳಲಿಕ್ಕೆ ಸಿಕ್ಕಿದೆ, ನನಗೆ ಕಿವಿಯಾರೆ ಕೇಳಲಿಕ್ಕೆ ಸಿಕ್ಕಿದೆ. ಏನೆಲ್ಲ ಸಿಗಬಹುದು ಹೇಳಿದ್ರಲ್ಲ, ಬೋಧಿ ದುರ್ಲಭ. ಬೋಧಿ ಏನಿದೆ ಅದು ದುರ್ಲಭ ಇದೆ. ಲೋಕದೊಳಗೆ ಪರಿಭ್ರಮಣ ಮಾಡ್ತಾ ಇರುವಂಥ ಜೀವನಿಗೆ ಒಂದು ಬೋಧಿ ದುರ್ಲಭ ಇದೆ ರೀ. ಏನೂ ಇಲ್ಲ. ಲೌಕಿಕ ವಿದ್ಯೆ, ಗಾಡೆ, ರಾಶಿ ಧನ ಯಾವುದೂ ದುರ್ಲಭ ಇಲ್ಲ. ಯಾಕೆ ಅಂತಂದ್ರೆ ಅದರಿಂದ ಏನು ಆಗೇ ಇಲ್ಲ, ಆಗೋದೂ ಇಲ್ಲ. ಏನಾಗಿದೆ? ಈಗ 10 ವರ್ಷದಿಂದ ಎಷ್ಟು ಧನ ಕಮ್ಮಿ ಇತ್ತು, ಆವಾಗೂ ಜೀವನ ನಡೆದಿತ್ತಲ್ಲ, ಏನಾಗಿದೆ?
ಹಾಗಾದ್ರೆ ಈಗ ಇನ್ನೊಂದಿಷ್ಟು ಧನ ಬೆಳೀತು, ಈಗೇನಾಗಿದ್ದೀರಿ? ಏನಾಗಿದೆ? ಇದೆಲ್ಲ ಅಕಸ್ಮಾತ್ ಕಾಲ ದೀಪಕ್ ಅಕಸ್ಮಾತನ ಐತ್ರಿ ಇದ, ಅಕಸ್ಮಾತನ ಐತಿ. ಏನು ವಿಚಾರ ಮಾಡ್ರಲ್ಲ, ನಿನ್ನೆ ಹೇಳಿರ್ತಲ್ಲ ವಿಶ್ವದೊಳಗೆ ಅನಂತ ಪದಾರ್ಥ. ಸರಿ, ಅವು ನನಗೆ ಒಳಗೆ ಹೊರಗಲ್ಲಿನ ಮೇಲೆ ತಿಕ್ಕಿ ಬಂದಿರ್ತಾವ್ರಿ, ಅವು ಮರೆಯೋದಿಲ್ಲ ನನಗೆ. ವಿಶ್ವದೊಳಗೆ ಅನಂತ ಪದಾರ್ಥ, ಆ ಅನಂತ ಪದಾರ್ಥದ ಅನಂತವಾದ ಜೀವರಿ, ಅದರೊಳಗೆ ಪ್ರತಿಯೊಂದು ಜೀವದ ದುಃಖದ ಅನಂತ ಸಾಗರ ಇದೆ. ಆ ಸಾಗರದಿಂದ ಒಂದು ಕ್ಷಣ ಸ್ವಲ್ಪ ಬೇರೆಯಾಗಿ ಈ ಕಡೆ ನೋಡುವ ಅವಕಾಶ ಸಿಕ್ಕಿದೆಯಲ್ಲ. ಯಾವ ಕಡೆ? ವಸ್ತು ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಸಿಕೊಡುವಂಥವ್ರ ಕಡೆ ಒಂದು ಸ್ವಲ್ಪ ಕಿವಿ ಕೊಡುವ ಅವಕಾಶ ಸಿಕ್ಕಿದೆ. ಇಲ್ದಿದ್ರೆ ಮೋಹದೊಳಗೆ ಎಲ್ಲಿ ಅವಕಾಶ ಇದೆ ರೀ? ಎಲ್ಲಿ ಅವಕಾಶ ಇದೆ? ಇದೆಲ್ಲ ಆಕಸ್ಮಿಕವಾಗಿ ಸಿಕ್ಕದ್ದೇ ಇದೆ. ಮತ್ತು ಇದನ್ನು ಕಾಯ್ಕೊಳ್ಳೋದು ಯಾರ ಕೈಯೊಳಗನೂ ಇಲ್ಲ. ಅನಂತ ವೀರ್ಯ ಸಂಪನ್ನನಿಗೆ ಕೂಡ ಇದ್ದದ್ದನ್ನು ಇದ್ದ ಹಾಗೆ ಇರಿಸಿಕೊಳ್ಳೋದು ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡೋದು? ಯಾವುದ ತ್ರಿಕಾಲಿ ಇರುವಂಥದ್ದಿದೆಯೋ ಅದರ ಒಲವು ಮಾಡೋದು, ಅದರ ಕಡೆ ನೋಡೋದು, ಅದರ ಶ್ರದ್ಧೆ ಮಾಡೋದು. ಇದನ್ನ ಯಾವುದು ಕ್ಷಣಿಕ ಇದೆ ಅದರ ಮಮತೆ ಬಿಟ್ಟು ಬಿಡೋದ್ರೆ, ಯಾವುದು ಬಂದು ಹೋಗುವಂಥದ್ದಿದೆ, ಸುಳಿಗಾಡಿಯಿಂದ ಆರಾಮ ಅನ್ನಿಸ್ತಾ ಇದೆ, ಆ ಆರಾಮೇನಿದೆ ಒಂದೇ ಒಂದು ಕ್ಷಣದ್ದೇ ಇದೆ. ಯಾವಾಗ ಉದಯ ಯಾವ ರೀತಿ ಬದಲಾಗ್ತಿದೆ ಯಾರು ಕಂಡಿದಾರ್ರಿ? ಆದ್ರೂ ನಾವು ಇಷ್ಟು ವಿಶ್ವಾಸದಿಂದ ಏನಿದೆ ಅಂಥದ್ದೇನಿದೆ, 23 ಗಂಟೆ ಕೆಲಸ ಮಾಡುವಂಥದ್ದು ಇದರೊಳಗೆ ಏನಿದೆ ಹೇಳಿ? ಅಂಥ ಮಹತ್ವ ಏನಿದೆ ರೀ ಇದರೊಳಗೆ? 75 ವರ್ಷಕ್ಕೆ 18 ಗಂಟೆ ಜನವಾಣಿಯ ಜೊತೆ ಇರ್ತಿದ್ದಾರೆ ಅಪ್ಪಾಜಿ. ಉಳಿದ ತಾರುಣ್ಯಾವಸ್ಥೆದ್ದಾದ ಮಾತ ಬಿಡ್ರಿ, 75 ವರ್ಷದ ಏಜ್ದೊಳಗ 18 ಗಂಟೆ 6 ಗಂಟೆದೊಳಗೆ ಸ್ನಾನ ವಿಶ್ರಾಂತಿ ಊಟ ಏನಿದೆ ಎಲ್ಲ. ನಮಗೇನಾಗಿದೆ? ಬರೀ ಅವರು ಗುಣಕೀರ್ತನೆ ಮಾಡಿದ್ರೆ ಆಗ್ತಿದೆ ರೀ. ನಮಗೆ ಅದರೊಳಗಿಂದ ಏನಾರೇ ಪಾಲು ಬರ್ತಿದೆ? ನಮ್ಮ ಮಗಳದೇನಲ್ಲ. ಸಂಪಾದನೆ ಮಾಡುವ ಸಮಯದೊಳಗ ಆಲಸ್ಯ ಮಾಡಿತು ಅಂತಂದ್ರೆ ದಾರಿದ್ರ್ಯ ಬಿಟ್ಟು ಹೋಗುವುದಿಲ್ರಿ. ಸಂಪಾದನೆ ಮಾಡುವ ಸಮಯ ಸಿಕ್ಕಿರೋ ವೇಳೆದೊಳಗ ಅರೆ ಸೀಸನ್ದೊಳಗೆ ಅಂಗಡಿ ಬಾಗಿಲ ಹಾಕಿ ಮನೆಯಾಗ ಮಲ್ಕೋತಾರೇನ್ರಿ? ಚಂದ್ರಕಾಂತನ್ನ ಹೇಳ್ತೀರಲ್ಲ, ಗೊಣಗ್ತೀರಿ, ಆ ವ್ಯಾಪಾರ ಹೀಗಾಯ್ತು ಹಾಗಾಯ್ತು ಆನ್ಲೈನ್ ನಡೀತು ಏನೀಗ ಅರ್ಥ ಇಲ್ಲ. ಮತ್ತೆ ಯಾಕೆ ಹೋಗ್ತೀರಿ? ಹೇಳ್ರಿ? ವಿಚಾರ ಮಾಡೋದು. ಯಾವುದಕ್ಕೆ ಎಷ್ಟು ಮಹಿಮೆ ಕೊಡ್ಬೇಕು? ದರ್ಶನದೊಳಗಿನ ವಿಪರೀತತೆ ತನ್ನಷ್ಟಕ್ಕೆ ತಾನೇ ಜಾದು ಮಾಡಿದ ಹಾಗೆ ಹೋಗುವುದಿಲ್ರಿ. ಅದಕ್ಕೆ ದೀರ್ಘ ನಿರಂತರದ ಸಂಸ್ಕಾರ ಬೇಕ್ರಿ. ದೇಹ ಭೋಗೇಚ್ಛೆ ಕಷಾಯ ಇವು ಜೀವವನ್ನು ಒಂದು ಕ್ಷಣನೂ ಸಡ್ಲು ಬಿಡದ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದವ್ರೆ. ಒಂದು ದೇಹ, ಒಂದು 5 ಇಂದ್ರಿಯಗಳ ಭೋಗದ ಇಚ್ಛೆ, ಒಂದು ಕಷಾಯದ ಭಾವ. ಇದು ಬಿಟ್ಟ ಅಜ್ಞಾನಿಯ ಸಾಮ್ರಾಜ್ಯ ಯಾವುದಿದೆ ರೀ? ಸಂಪೂರ್ಣ ಜೀವನ ಮಲ್ಕೊಂಡಾಗನು ಅದ. ಮತ್ತು ಜ್ಞಾನಿ ಧರ್ಮಾತ್ಮ ಎಲ್ಲಿ ಕಾನನದೊಳಗೆ ಇದ್ದಾರೆ, ವಿಶಾಲವಾದಂಥ ವೃಕ್ಷದ ಕೆಳಗಿದ್ದಾರೆ, ಅವರ ಜೀವನದೊಳಗೆ ಏನಿದೆ? ಅವರ ಜೀವನದೊಳಗೆ 3 ಲೋಕದಲ್ಲಿ ಯಾವುದೇ ಅನ್ಯ ಪದಾರ್ಥದಿಂದ, ಎಂಥದೇ ಪುಣ್ಯದಿಂದ, ಯಾವ ಮಹಾಪುರುಷನಿಂದ ಅಲ್ಲ, ತ್ರಿಲೋಕ ಪೂಜ್ಯ ಭಗವಂತನಿಂದ ಕೂಡ ದೊರಕದೇ ಇರುವಂಥ ಅತೀಂದ್ರಿಯ ಆನಂದ ಉಕ್ಕಿ ಬರ್ತಾ ಇದೆ. ಅದು ಅವರ ಸಾಮ್ರಾಜ್ಯ. ಏನಿದೆ ಈ ಭಿಕ್ಷಾವೃತ್ತಿಗೆ ಒಂದಿಷ್ಟರೇ ನಮಗೆ ಬೇಸರ ಬರಬೇಕಲ್ಲ. ಭಿಕ್ಷಾವೃತ್ತಿ, ದೀನವೃತ್ತಿ, ರಂಕಾಗಿದ್ದೇವ್ರಿ ನಾವು, ಭಿಕಾರಿಯಾಗಿದ್ದೇವೆ. ಆರೋಗ್ಯದ ಭಿಕ್ಷೆ,
ಏನಿದೆ? ಇಂದ್ರಿಯ ವಿಷಯಗಳ ಭಿಕ್ಷೆ, ಕಷಾಯ ಪೋಷಣೆಯ ಭಿಕ್ಷೆ, ಪರಪದಾರ್ಥದಿಂದ ಬಯಸ್ತಾ ಇದ್ದೇವೆ ವಿಜಯಭಾಯಿ. ಮೂರು ಲೋಕದ ಪ್ರಭು ಇದ್ದೇವ್ರಿ. ಇರಲ್ಲೇ ಎಂಥವ್ರಿದ್ದೇವು? ಮೂರು ಲೋಕದ ಪ್ರಭು ಎಲ್ಲರೂ ತಮ್ಮಷ್ಟಕ್ಕೆ ತಾವು ಮೂರು ಲೋಕದ ಪ್ರಭು. ಆ ತನ್ನದೇ ಆದಂಥ ಸಾಮ್ರಾಜ್ಯದ ಒಳಗ ಇನ್ನೊಬ್ಬರದ್ದು ಯಾರ್ದು ಪ್ರವೇಶ ಇಲ್ಲ. ಅಂಥ ಪ್ರಭುತ್ವವನ್ನ ಅದಕ್ಕೆ ತಿಲಾಂಜಲಿ ನೀಡಿ ಇಲ್ಲಿ ಎಲ್ಲಿ ಏನು ಇಲ್ಲವೋ ಅಲ್ಲಿ ವ್ಯರ್ಥವಾಗಿ ಅಲೆದಾಡ್ತಾ ಇದ್ದೇವೆ. ವ್ಯರ್ಥವಾಗಿ ಕೊನೆಗೊಂದು ದಿವಸ, ಕೊನೆಗೊಂದು ದಿವಸ ಅಲ್ಲ, ಕೊನೆನೇ ಇಲ್ಲ, ಕೊನೆನೇ ಇಲ್ಲ. ಯಾವುದಕ್ಕ? ದುಃಖ 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 ದುಃಖ, ದೈನ್ಯತೆ ದೈನ್ಯತೆ, ಭಿಕ್ಷುಕ ವೃತ್ತಿ ಅದಕ್ಕೆ ಕೊನೆನೇ ಬರುವುದಿಲ್ಲ. ಏನು ಮಾಡಬೇಕು ನೋಡ್ರಿ, ತಮ್ಮ ಕಿವಿಗಳಿಂದ ಕೇಳಿ, ಅಂದ್ರೆ ತಮ್ಮ ಸಾಮರ್ಥ್ಯದಿಂದ. ಎಂಥ ಸಾಮರ್ಥ್ಯದಿಂದ? ಪಾಪದ ಉದಯ ಇಲ್ಲದೇ ಇರುವಂಥ ಸಾಮರ್ಥ್ಯ. ಹೌದೇನಿಲ್ಲ? ಅಂಥ ದೀರ್ಘ ಪಾಪದ ಉದಯ ಬಂದಿಲ್ಲಲ್ಲ. ಏನು ಬಂದಿದ್ದೀರಿ? ಒಂದು ವೇಳೆ ಶರೀರದೊಳಗೆ ಎದ್ದು ಕೂಡ್ಲಿಕ್ಕೇನೂ ಬರುವುದಿಲ್ಲ ಅಂಥದ್ದಾಯಿತು ಅಂತಂದ್ರೂ ಕೂಡ ಅಲ್ಲೇ ಸಾಧರ್ಮಿಗಳನ್ನ ಕರೆಸೋದ್ರಿ. ತಯಾರಿ ಬೇಕು. ಅವ್ರು ಇಂದೋರೊಳಗೆ ಕಟ್ಟಿರಲ್ಲ ಗ್ಲಾಸ್ ಮಂದಿರ್, ಯಾರವ್ರ? ಸರ್ಶೇಟ್ ಹುಕಮಿ ಚಂದ್ರಿ. ಅವರು ಬರೀ ಆ ಮಂದಿರ ಕಟ್ಸರು, ಆ ಶ್ರೀಮಂತಿಕೆ ಇತ್ತು ಅಷ್ಟೇ ಅಲ್ಲ, ಅವರಿಗೆ ವಿದ್ಯೆ ಇರಲಿಲ್ಲ, ಸಹಿ ಮಾಡಲಿಕ್ಕೆ ಬರ್ತಿರ್ಲಿಲ್ಲ. ಆದ್ರ ಭಾಗ್ಯ ಅಂಥದ್ದಿತ್ತರಿ. ಕೊನೆಗೆ ಅವರ ಯಾವಾಗ ಅಂತಿಮ ಸಮಯ ಬಂತಲ್ಲ, 6-7 ಜನ ಶಾಸ್ತ್ರಿ ವಿದ್ವಾಂಸರನ್ನು ಕರೆಸಿ ಅವ್ರದ ಯಾವ ಪ್ರಕಾರ ವ್ಯವಸ್ಥೆ ಮಾಡಬೇಕು ಆ ಪ್ರಕಾರದ ವ್ಯವಸ್ಥೆ ಮಾಡಿಸಿ ಕ್ರಮದಿಂದ ತತ್ವವನ್ನು ಆಲಿಸ್ತಾ ಇದ್ದಾರೆ. ಅದಕ್ಕಂತಾರೆ ತಮ್ಮ ಕಿವಿಗಳಿಂದ ಆಲಿಸಿ. ತಮ್ಮ ಸಾಮರ್ಥ್ಯದ ಉಪಯೋಗ, ಪುಣ್ಯದ ಬಲ ಎಲ್ಲ ಅಲ್ಲೇ ಬೇಕ್ರಿ. ಧರ್ಮದ ಎದುರು ಏನ? ರಕ್ಷಿಸು ತನುವನು ಧನವಿತ್ತು, ರಕ್ಷಿಸು ಗೌರವ ತನುವಿತ್ತು, ಧರ್ಮದ ನೆಪದ ತೊರೆಯಲ್ಲವನು, ಧರ್ಮವೇ ಜಗದಲ್ಲಿ ಸಾರವಿದೆ, ಜ್ಞಾನವು ದುರ್ಲಭವಿದೆ ಜಗದೊಳಗೆ. ಏನು ಆಗಲಿಲ್ಲ, ಬರೇ ಭಜನೆ ಹಚ್ಕೊಂಡು ಕೂಡೋದ್ರಿ. ಭಜನೆ ಪುಸ್ತಕ ರೀ, ಅದು ಗ್ರಂಥನೇ ಇದೆ, ತಗೊಂಡು ಕೂಡೋದ. ಎಷ್ಟು ಇದೆ ರೀ? ಮರಣದ ಸಮಯದವರೆಗೆ ಸಾಲುವಷ್ಟು ಎಲ್ಲ ಪ್ರಕಾರದ ಅನುಕೂಲತೆ ಇದೆ. ಆದ್ರ ಅಂತರಾಯ ಕರ್ಮ ಇದೆ, ಏನು ಅಜ್ಞಾನ ಇದೆ ರೀ. ಸ್ವಯಂ ತಾವ ಅಜ್ಞಾನದೊಳಗಿರೋದ ಅಂತರಾಯ ಕರ್ಮದ ಮೇಲೆ ಭಾರ ಹಾಕೋದ. ಅಷ್ಟಾನಿಕ ಮುಗೀತು, ಹಾಗೆ ಜೀವನನೂ ಒಂದು ದಿವಸ ಮುಗಿತಿದೆ ರೀ. ಆದ್ರೆ ಜೀವನ ಮುಗಿಯೋದು ಬೇಡ, ಶುರು ಆಗ್ಬೇಕ್ರಿ. ಜೀವನ ಶುರು ಆಗ್ಬೇಕು. ಇಲ್ಲಿಯವರೆಗೆ ನಮ್ದು ಏನಿದೆ? ಜೀವನನೇ ಇಲ್ಲ, ದಾಸತ್ವ ಇದೆ ರೀ, ಸೇವಕತ್ವ ಇದೆ ಅಂಥೇಳಿ ಕೊಂಡೇಶನನ್ನು ಏನು ಮಾಡಿದ್ರು. ಮತ್ತು ಸಮಯ ಸಾರದ ರಚನೆ ಯಾವ ವೇಳೆದೊಳಗಾಯ್ತು ಆ ವೇಳೆದೊಳಗನು ಯಾರನ್ನ ತಂದ್ರ? ಸೇವಕನನ್ನು. ಅಲ್ಲಿ ಶಬ್ದಶಃ ಸೇವಕ ಅಲ್ಲ, ಬರೇ ಸೀಮಿತ ಮಾಡೋದಿಲ್ಲ. ಸೇವಕ ಅನ್ನುವಂಥ ಶಬ್ದದ ಯಾವ ಲೌಕಿಕ ಅರ್ಥ ಇದೆ ಅಥವಾ ನಮ್ಮ ಬುದ್ಧಿಯೊಳಗಿದೆ ಅಲ್ಲ, ಅದಕ್ಕೆ ಸೇವಕ ಶಬ್ದದ ಅರ್ಥವನ್ನು ಸೀಮಿತ ನಮ್ಮ ಬುದ್ಧಿಯೊಳಗೆ ಈಗ ಮಾಡೋದಿಲ್ಲ ನಾವು. ಸೇವಕ ಅಂದ್ರೆ ದೇಹದ ಸೇವಕ, ಧನದ ಸೇವಕ ಅದೇವಲ್ಲ ನಾವ. ಅದಕ್ಕೆ ಇನ್ನು ಮೇಲೆ ಅವೇನು ಹೇಳಿದ? ನನಗೆ ಸೇವಕ ವೃತ್ತಿಯಲ್ಲಿ ಮುಂದುವರಿಯುವ ಮನಸ್ಸಿಲ್ಲ. ಅವ ಶ್ರೇಷ್ಠ ಏನು ಹೇಳ್ದ? ಆಯ್ತು, ನಾಳೆ ವಿಚಾರ ಮಾಡೋಣ, ನೀಗ ವಿಶ್ರಾಂತಿ ಮಾಡು. ಅರೆ ಹಿಂದನೂ ಇದು ಒಮ್ಮೆ ಬಂದಿತ್ತರಿ ಪ್ರಸ್ತಾಪ. ಮಾಲಿಕೆ ಅಂಥವ, ಸೇವಕ ಅಂಥವ,
ಮಾಲೀಕ ಸೇವಕನ ಮಧ್ಯದೊಳಗೆ ವ್ಯವಹಾರ ಎಂಥದ್ದ, ಜೀವನ್ನುವಂಥ ಭಾವ ಮಾಲೀಕನಿಗೆ ಆಗಿದೆ. ನಮ್ಮಲ್ಲಿ ಏನಿರ್ತಿದೆ, ಅರೆ ನಾವು ಇಷ್ಟೆಲ್ಲ ಸಹಾಯ ಮಾಡ್ತೇವೆ, ಇಷ್ಟೆಲ್ಲ. ಹಾಗಾದ್ರೆ ನೀನು ಸಹಾಯ ಮಾಡಿಲ್ಲ, ನಿನ್ನ ಸ್ವಾರ್ಥದ ಸಲುವಾಗಿ ಕೊಟ್ಟಿದ್ದೀಯ ಅವರಿಗೆ. ಸಹಾಯ ಮಾಡಿದ್ದೇವೇನ್ರಿ ಅವರಿಗೆ? ಎಲ್ಲರೂ ಮಾಡಿರ್ತಾರ್ರಿ, ಆದ್ರೆ ಅದ ಸಹಾಯ ಅಲ್ಲ. ನೆನಪಿತ್ತು ಅಂತಂದ್ರೆ ಇಷ್ಟೆಲ್ಲ ಮಾಡಿದ್ದೇನೆ, ಯಾವುದರ ಸಲುವಾಗಿ ಮಾಡಿದ್ದೀನಿ? ಅವನಿಗೆ ಹಿತ ಆಗಲಿ ಅಂಥೇಳಿ, ನಿನಗೆ ಅನುಕೂಲ ಆಗಲಿ ಅಂಥೇಳಿ. ಅರೆ ಯಾರ ಜೀವನದೊಳಗ ವೀತರಾಗ ಪ್ರಭು ಹೇಳಿರುವಂಥ ದೇಹಾತ್ಮಗಳ ಭಿನ್ನತೆಯ ಸ್ವರೂಪ ಲಕ್ಷ್ಯದೊಳಗೆ ಬಂದಿಲ್ಲೋ ಅವ್ರು ಯಾರಿಗೂ ಏನು ಮಾಡೋ ಸಾಧ್ಯನೇ ಇಲ್ರಿ. ಏನಿದೆ ಎಲ್ಲ ಅದರ ಹಿಂದೆ ಏನಿಲ್ಲ ಅಂದ್ರೆ ಮೋಹ ಭಾವ ಇರ್ತಿದೆ ರೀ, ರಾಗ ಭಾವನೆ ಇರ್ತಿದೆ ಅಲ್ಲ, ಹೌದೇನಿಲ್ರಿ? ರಾಗ ಭಾವನೆ ಇರ್ತಿದೆ, ಸಹಾಯ ಆಗಲಿ. ಧರ್ಮ ಬಹಳ ಬೇರೆ ಇದೆ, ಬಹಳ ಬೇರೆ ಇದೆ ರೀ. ಧರ್ಮದ ಜಾತಿ ಬಹಳ ಬೇರೆ ಇದೆ. ನಾವು ಮಾಡ್ತಾ ಇರುವಂಥ ಉದಾತ್ತತೆ, ಧರ್ಮಾಚರಣೆ, ಜ್ಞಾನ, ಶೀಲ ಇವು ಯಾವ ಧರ್ಮದ ಶ್ರೇಣಿಗೆ ಒಳಗೆ ಬರುವುದಿಲ್ಲ, ಧರ್ಮಕ್ಕೆ ಅನುಕೂಲ ಆಗುವುದಿಲ್ಲ. ಯಾವಾಗ ಧರ್ಮ ಮುಖ್ಯ ಆಗ್ತಿದೆಯಲ್ಲ ಆವಾಗ ಅವೆಲ್ಲ ಧರ್ಮಕ್ಕೆ ಅನುಕೂಲ ಆಗ್ತದೆ. ನಮ್ಮ ದೃಷ್ಟಿಯೊಳಗೆ ಧರ್ಮ ಮುಖ್ಯ ಇದೆಯೇನ, ನನ್ನ ಸ್ವರೂಪದ ಉಪಲಬ್ಧಿ, ಸರ್ವಜ್ಞ ಪ್ರಭುವಿನ ವಚನದ ವಿಶ್ವಾಸ ಮಾಡುವಂಥ ಒಂದು ದೃಢವಾದ ಶ್ರದ್ಧೆ ಇದೆಯನ, ಅದು ಇತ್ತು ಅಂತಂದ್ರೆ ಇವಕ್ಕೆಲ್ಲದಕ್ಕೂ ಬೆಲೆ ಬರ್ತಿದೆ. ಇಲ್ದಿದ್ರೆ ಇವೆಲ್ಲ ಏನದವು? ಅಂಕಿ ಇಲ್ಲದ ಸೊನ್ನೆ ಅದವ್ರಿ. ಭಾಗ್ಯದಿಂದ ಇಂದ ನಮಗ ವಿವೇಕ ಪ್ರಾಪ್ತ ಆಗಿದೆ ರೀ. ಏನು ಹೇಳಿತು ಇಲ್ಲಿ? ಧರ್ಮದ ಮೂಲವು ದರ್ಶನವಿದೆ ಅಂಥೇಳಿ ಸರ್ವಜ್ಞ ಭಗವಂತರ ಗಣಧರ ಮೊದಲಾದ ಶಿಷ್ಯರಿಗೆ ಹೇಳಿದರು. ಅದರದ ಉಪದೇಶ ಕೊಟ್ರು. ಆ ಉಪದೇಶ ಈಗ ನೀನು ಕೂಡ ಆಲಿಸು, ಹೌದೇನಿಲ್ರಿ? ಒಂದಕ್ಕೊಂದು ದೇವ ಹೇಳ್ತಾ ಇದ್ದಾರೆ, ನೀನು ಆಲಿಸು. ಏನ? ತಮ್ಮ ಕಿವಿಗಳಿಂದ ಆ ದರ್ಶನ ಮೂಲ ರೂಪವಾದ ಧರ್ಮವನ್ನು ತಮ್ಮ ಕಿವಿಗಳಿಂದ ಕೇಳಿ, ದರ್ಶನದಿಂದ ರಹಿತವಿರುವವರು ವಂದನೆಗೆ ಯೋಗ್ಯರಿಲ್ಲದಿರುವುದರಿಂದ ದರ್ಶನಹೀನರಿಗೆ ವಂದನೆ ಮಾಡಬೇಡಿರಿ. ವಂದನೆ ಶಬ್ದದ ಅರ್ಥ ಏನಿದೆ ರೀನ್ನ? ವಂದನೆ ಮಾಡಬೇಡ್ರಿ ಅಂತ ಹೇಳಿ. ವಂದನೆ ಶಬ್ದದ ಅರ್ಥ ಏನೇನೇ ಇದೆ? ಈಗಿಲ್ಲಿ ಕಿವಿ ಶಬ್ದದ ಅರ್ಥ ಆಯ್ತಲ್ಲ, ಪುಣ್ಯದ ಸಾಮರ್ಥ್ಯನೂ ಇದೆ, ರುಚಿನೂ ಇದೆ, ಎಲ್ಲ ಅದರಲ್ಲಿ ಬಹಳಷ್ಟು ಬಂತು, ದೇಹಬಲ ಎಲ್ಲನೂ ಬಂತು. ಹಾಗಾದ್ರೆ ಇಲ್ಲಿ ಏನು ಶಬ್ದ ಇದೆ? ವಂದನೆ ಶಬ್ದದ ಅರ್ಥ ಏನಿದೆ? ಅವರನ್ನ ಧರ್ಮಾತ್ಮ ಅಂಥೇಳಿ ನೋಡೋದು, ಅವರದ ಶ್ರದ್ಧೆ ಮಾಡೋದು, ಧರ್ಮದ ಸಲುವಾಗಿ. ವಂದನೆ ಅಂತಂದ್ರೆ ಬರೇ ಕೈ ಮುಗಿಯೋದ, ಮಸ್ತಕ ಮಣಿಸೋದ ಅಲ್ಲ. ಕೈ ಮುಗಿಯೋದ, ಮಸ್ತಕ ಮಣಿಸೋದ ಅಂತರಂಗದ ಪೂಜ್ಯ ಭಾವವನ್ನು ದರ್ಶಿಸುವ ಒಂದು ಮಾಧ್ಯಮ ಇದೆ ರೀ. ಮಾಧ್ಯಮ ಇದೆ ಅಷ್ಟೇ, ಅದರಿಂದ ಏನಾಗುವುದಿಲ್ಲ. ವಂದನೆ ಮಾಡಬೇಡ್ರಿ ಅಂಥೇಳಿ ಹೇಳುವುದಕ್ಕೆ ಇಷ್ಟ ಇದೆ. ಅರ್ಥ, ಯಾರ ದರ್ಶನಹೀನ ಇದ್ದಾರೋ, ದರ್ಶನಹೀನ ಅರ್ಥಾತ್ ಆತ್ಮಾನುಭವದಿಂದ ರಹಿತ, ಅರ್ಥಾತ್ ಧರ್ಮದ ಮೂಲ ಯಾರಲ್ಲಿ ಇನ್ನೂ ಇಲ್ಲವೇ ಇಲ್ಲವೋ ಅವರಲ್ಲೇ ಬಾಹ್ಯದೊಳಗ ವೇಷಾದಿಗಳ ಕಂಡು ಬಂದರನು ಕೂಡ ಇದ್ರನು ಕೂಡ ನೀವು ಆ ವೇಷಾದಿಗಳಿಗೆ ನಮಸ್ಕಾರ ಮಾಡೋದ, ಅರ್ಥಾತ್ ಅದನ್ನು ಪೂಜ್ಯ ಅಂಥೇಳಿ ತಿಳಿಯೋದು. ಧರ್ಮದ ವೇಷ ಅದ ಅಲ್ಲ, ಧರ್ಮ ಅಂತರಂಗದೊಳಗಿದೆ, ಧರ್ಮದ ವೇಷ ಎರಡದವ್ರೆ. ಒಂದು ನಿರ್ಮಲ ಶ್ರದ್ಧೆ, ಒಂದು ನಿಷ್ಕಷಾಯ ಪರಿಣಾಮ. ಈ ಎರಡನ್ನು ಹೊರತುಪಡಿಸಿ ಆತ್ಮನಿಗೆ ಧರ್ಮದ ವೇಷ ಇನ್ನೊಂದು ಮೂರನೇದ್ದು ಇಲ್ಲ.
ಆತ್ಮನ ವೇಷ ಇದೆ ರೀ. ಧರ್ಮ ಅಂದ್ರ ಆತ್ಮನ ರೂಪ ಇದೆ ರೀ, ವ್ಯಕ್ತ ಅವಸ್ಥೆ ಇದೆ ರೀ. ಅದ ಎರಡು ಪ್ರಕಾರ. ಒಂದು ಶ್ರದ್ಧಾರೂಪ ಅರ್ಥಾತ್ ನಿರ್ಮಲ 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 ವಿಶ್ವದ ಅನಾದಿ ನಿಧನ ಸ್ವರೂಪ ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರ ನೋಡ್ತಾರೆ. ಹೊರಗಡೆ ನೋಡಿದ್ರ ಹಾಗೇ ನೋಡ್ತಾರೆ. ಕಷಾಯಿ ಜೀವವನ್ನು ನೋಡಿದ್ರ ಅದನ್ನ ಹಾಗೆ ನೋಡ್ತಾರೆ. ಇದು ಈ ಜೀವದ ಈ ಸಮಯದ ಪರ್ಯಾಯದ ಯೋಗ್ಯತೆ. ಎಷ್ಟು ಒಳಗಿದಾರ್ರಿ ಅವರ. ಇದು ಈ ಜೀವದ ಈ ಸಮಯದ ಪರ್ಯಾಯ. ಇದೇ ಪ್ರಕಾರ ಅನಂತ ಕಾಲ ಮೊದಲ ಆಗಿ ಹೋಗಿರುವಂಥ ತೀರ್ಥಂಕರ ಕೇವಲಿ ಪ್ರಭುಗಳ ನೋಡಿದ್ದಾರೆ ಅರ್ಥಾತ್ ಇದರ ಸ್ವರೂಪ ಈ ಸಮಯದೊಳಗ, ಈ ಜೀವದ ಈ ಸಮಯದೊಳಗ ಸ್ವರೂಪ ಇದೇ ಪ್ರಕಾರದ ಪರಿಣಮನ ಆಗುವಂಥದ್ದು ಸ್ವರೂಪ ಇದೆ, ವಸ್ತುವಿನೊಳಗೆ ಇದೆ ರೀ. ಎಲ್ಲಿ ಏನು ಬದಲಾವಣೆ ಮಾಡೋದ ಮತ್ತು ಅದರ ಕುರಿತು ನಾವು ಯಾವ ಪ್ರಕಾರದ ಹರ್ಷ ವಿಷಾದ ಮಾಡೋದು. ನಿನ್ನ ಪ್ರವೃತ್ತಿಯನ್ನು ನೋಡಿ, ನಿಮ್ಮ ಪ್ರವೃತ್ತಿಯನ್ನು ನೋಡಿ ನಾನು ಹರ್ಷ ಮಾಡುವಂಥದ್ದೇನಿದೆ ಅದು ವಸ್ತುವಿನ ಸ್ವರೂಪ ಇದೆ ರೀ. ವೀತರಾಗತೆ ಎಲ್ಲಿಂದ ಬರ್ತಿದೆ ಭರತಭಾಯಿ? ಎಲ್ಲಿಂದ ಬರ್ತಿದೆ ವೀತರಾಗತೆ? ವಸ್ತುವಿನ ಸ್ವರೂಪವನ್ನು ನೋಡುವಂಥ ದೃಷ್ಟಿಯೊಳಗಿದೆ ವೀತರಾಗತೆ. ಒಂದು ದೃಷ್ಟಿಯೊಳಗೆ ವೀತರಾಗತೆ ಇದೆ, ಒಂದು ಅನುಭವದೊಳಗೆ ವೀತರಾಗತೆ ಇದೆ. ದೃಷ್ಟಿಯೊಳಗೆ ವೀತರಾಗತೆ ಅರೆ ಹೇಳಿದರೆ ತಿಳಿಸಿಕೊಡುವ ಸಲುವಾಗಿ ಶತ್ರು ಮಿತ್ರ ಧನ ನಿರ್ಧನತೆ ಇವೆಲ್ಲ ಏನದವು, ಚಿನ್ನು ಮನ್ನ ಸುಖ ದುಃಖ ಎಲ್ಲ ಸಮಾನ ನೋಡ್ತಾರೆ. ಸಮಾನದ ಅರ್ಥ ಏನ? ಇದು ಒಂದು ಸಮಯದ ಪರ್ಯಾಯ ಇದೆ. ಬಹಳ ಉತ್ಕೃಷ್ಟ ಇದೆ ಸುಖದ ಮೂಲ. ಗೌರಣ್ಣವರು ಸುಖ ಜೀವನಿಗೆ ಆಗಬೇಕಾಯ್ತು ಅಂತಂದ್ರೆ ಅದರ ಮೂಲ ಏನಿದೆಯಲ್ಲ, ಅದರದ ಅಡಿಪಾಯ ಏನಿದೆಯಲ್ಲ, ತಳಪಾಯ ಏನಿದೆಯಲ್ಲ, ಅದು ಬಹಳ ಉತ್ಕೃಷ್ಟ ಇದೆ ರೀ. ಸುಮ್ಮನೆ ನೋಡಿ ಓದಿ ಇನ್ನೊಬ್ಬರು ಮಾಡ್ತಾರಂತ ಹೇಳಿ ಅಲ್ಲಿ ಹೇಳಿದಾರಂತ ಹೇಳಿ ಸಮಭಾವ ಧಾರಣ ಮಾಡಲಿಕ್ಕೆ ಆಗೋದಿಲ್ರಿ. ಅದು ಸಮಭಾವ ಅಲ್ಲ. ದರ್ಶನ ಹೀನನಿಗೆ ವಂದನೆ ಮಾಡಬೇಡು ಅನ್ನೋದ್ರೊಳಗೂ ಕೂಡ ನಮ್ದು ವಿಷಮ ಭಾವ ಇದೆ ರೀ ಪ್ರಭು. ಇದೇನಿಲ್ಲ, ವಿಷಮ ಭಾವ ಇದೆ ರೀ. ಅರೆ ಈಗ ಗಾಥಾ ಬಂತಲ್ಲ, ಯಾರ ತಪಸಂಯುಕ್ತ ಅದಾರ, ವ್ರತಾದಿಗಳನ್ನು ಮಾಡ್ತಾ ಇದ್ದಾರೆ, ಶೀಲ ಸಂಪನ್ನದಾರ, ಅವರನ್ನು ಭ್ರಷ್ಟ ಅಂತೇಳಿ ಹೇಳ್ತಾ ಸ್ವಯಂ ಭ್ರಷ್ಟ ಇದ್ದವ. ಬಹಳ ಅದ್ಭುತ ರೀ. ಇದು ಒಂದೇ ಗಾಥೆ ಇಟ್ಕೊಂಡು ವಿಪರೀತ ವಿಚಾರ ಮಾಡೋದಕ್ಕಿಂತ ಮುಂದಿನ ಗಾಥೆಗಳನ್ನ ಅದಕ್ಕೆ ಅನ್ನೋನು ಅಂತ ಹೇಳಿತಾರೆ. ಅದರದ್ದೇ ಇಲ್ಲಿ ಬರೇ ಆ 10 ಗಾಥೆಗಳನ್ನ ಅಂದಿರುವುದರ ಫಲಸ್ವರೂಪವಾಗಿನ ಅಷ್ಟು ಭಾವ ಬಂತಾರೆ. ಏನ ಸಮಯ ತೆಗಿಬೇಕು ಸಮಯ ತೆಗಿಬೇಕು. ಇದೇ ರೀ ಸಮಯ ಇದೆ ನಮ್ಮ ಹತ್ರ. 12 ಗಂಟೆ ದಿವಸದೊಳಗಿಂದ 6 ಗಂಟೆಯೊಳಗೆ ಶರೀರದ ಕೆಲಸ ಮಾಡ್ಲಿಕ್ಕೆ ಆಗ್ತಿದೇನಿಲ್ಲ ಮರಿ, ಮಾಡಬಹುದೇನಿಲ್ಲ. ಹಾಗಾದ್ರೆ ಯಾಕೆ ಮಾಡ್ತಾ ಇಲ್ಲ ನಾವು? ಅಲ್ಲೇ ಯಾಕೆ ತೊಡಗಿ ಉಳಿದಿದ್ದೇವೆ? ಅಲ್ಲೇ ಯಾಕೆ ತೊಡ್ಕೊಂಡು ಇದ್ದೇವ್ರಿ, ಸಿಕ್ಕೊಂಡದೇವ್ರಿ? ಎಷ್ಟು ಧನ್ಯ ಜೀವನಲ್ಲ. ಆ ಶ್ರಾವಕರದ ಮುನಿರಾಜನನ್ನ ಅರಿಸಿಕೊಂಡು ಹೋಗ್ತಿದ್ರು, ಕಾನನಗಳನ್ನ ಸುತ್ತುತ್ತಿದ್ರು. ಸಿಗ್ತಿರ್ಲಿಲ್ಲ ಮುನಿಗಳ, ಆದ್ರೆ ಅವ್ರ ಜೀವನ ಧನ್ಯ ಐತನ, ನಿರರ್ಥಕ ಆಯ್ತ್ರಿ. ಪ್ರಶ್ನೆ ಕೇಳ್ತಾ ಇದೇನ್ರಿ? ಕಾನನವನ್ನೆಲ್ಲ ಹುಡುಕಿಕೊಂಡು ಹೋದ್ರಲ್ಲ, ಮುನಿರಾಜರು ಸಿಗ್ಲಿಲ್ಲ. ಹಾಗಾದ್ರೆ ಹೋದವನ್ ಜೀವನ ನಿರರ್ಥಕ ಆಯ್ತು ಅಥವಾ ಸಾರ್ಥಕ ಆಯ್ತ್ರಿ? ಆ ಸಾರ್ಥಕತೆ ನಮ್ಮ ಲಕ್ಷ್ಯದೊಳಗೆ ಬರ್ಬೇಕು. ಎಷ್ಟೋ ಬಾರಿ ಹೇಳಿದ್ದಿದೆ, ಇಲ್ಲೇನ್ರಿ ವಿಶೇಷ ಇದೆ, ಹೀಗೆಲ್ಲ. ಇಲ್ಲಿ ಬಂದ ನಂತರ ನಮ್ಮ ಭಾವದೊಳಗೆ ವಿಶೇಷ ಆಗ್ತಿದೆ ರೀ. ಏನಾರೇ ಹೇಳುವಂಥವ್ರು ಏನ್ರ ಹೇಳ್ತಾರೋ, ಹೀಗೆ ಮಾತಿಲ್ರಿ, ಏನೂ ಇಲ್ಲ. ನಮ್ಮ ಭಾವದೊಳಗೆ ಕಷಾಯಗಳ ಪ್ರವೃತ್ತಿ ನಿಂತು ಹೋಗ್ತಿದೆ, ಪಾಪದ ಭಾವಗಳು ಮೂಡಿ ಬರುವುದಿಲ್ಲ, ನಮ್ಮಲ್ಲೇ ಆಗ್ತಿದೆ ವಿಶೇಷತೆ ರೀ. ಅದಕ್ಕೆ ಇವತ್ತು ಹೇಳಿದ್ದ ಮಾತು, ಸ್ವಾಧ್ಯಾಯದಿಂದ ಜ್ಞಾನದ ವೃದ್ಧಿಯನ್ನು ಬಯಸೋದ
ನಿಜವಾಗಿ ಸೂಕ್ತ ಅಲ್ಲ. ಜ್ಞಾನದ ವೃದ್ಧಿ ಆದದ್ದ ಇದೆ, ಇದರದ್ದು ವಿಚಾರ ಮಾಡಿ ನೀವು, ಪೂರಾ ಆದದ್ದ ಇದೆ. ಜ್ಞಾನಾವರಣ ಕರ್ಮ, ಅರೆ ಕರ್ಮದ ಕೆಲಸ ಇದೆ ರೀ. ಆತ್ಮನ ಅನುಭೂತಿ ಆದ ನಂತರ ಕರ್ಮದ ಕೆಲಸ ಇದೆ. ಯಾವಾಗ ಹೋಗೋದು, ಎಷ್ಟು ಅಂಶದಿಂದ ಹೋಗೋದು, ಎಲ್ಲ ಯಾವಾಗ ಖಾಲಿ ಆಗೋದು, ಅದು ಅದ್ರ ಕೆಲಸ ಇದೆ. ನಮ್ಮ ಕೆಲಸ ಅಂತೂ ಆಯ್ತು ನೋಡ್ರಿ. ಯಾವಾಗ ನನ್ನನ್ನು ನಾನು ನೋಡಿದರೆ, ನನ್ನ ಸ್ವರೂಪದೊಳಗೆ ನಾನು ನನ್ನತನವನ್ನು ಸ್ವೀಕಾರ ಮಾಡಿದರೆ, ನನ್ನ ಸ್ವರೂಪದ ಅನುಭೂತಿಯೊಳಗೆ ನನಗೆ ಸಂತೋಷ, ಆನಂದ, ನಿರಾಕುಲ ಶಾಂತಿ ಆದರೆ ಮುಗಿದು ಹೋಯ್ತ್ರಿ. ಉಳಿದದ್ದೇನಿದೆ ಅದು ಕರ್ಮದ ಕೆಲಸ ಇದೆ ರೀ, ನಂದು ಅಲ್ಲವೇ ಅಲ್ಲ. ಹಾಗಾದ್ರೆ ನನ್ನ ಕೆಲಸ ಈಗ ಎಷ್ಟು ಅಂಶದಿಂದ ಆಗಿದ್ದಿದೆ? 50 ಏನು 90? ಎಷ್ಟಾಗಿದೆ ರೀ? 100ಕ್ಕೆ 100 ಆದದ್ದಿದೆ. ಬಸ್ ನನ್ನ ಜ್ಞಾನ ಪೂರ್ಣ ವಿಕಾಸ ಹೊಂದಿದ್ದು ಇದೆ. ಅದು ಯಾವುದನ್ನು ವಿಷಯವನ್ನಾಗಿ ಮಾಡಿಕೊಳ್ತಾ ಇದೆ ಅದನ್ನು ಬಿಟ್ಟು ಯಾವುದನ್ನು ವಿಷಯವನ್ನಾಗಿ ಮಾಡಿಕೊಳ್ಬೇಕೋ ಅಷ್ಟು ಮಾಡಿಕೊಳ್ಳುವುದು, ಇಷ್ಟೇ ಕಾರ್ಯ ಇದೆ ರೀ. ಹಾಗಾದರೆ ಈ ಭವ ಎಂಥದ್ದಿದೆ, ಎಂಥದ್ದಿದೆ ರೀ, ಎಂಥದ್ದಿದೆ. ಒಂದು ಸಮಯದೊಳಗ ಸಾಕ್ಷಾತ್ ಸಿದ್ಧರ ಜೊತೆಗೆ ನಮ್ದು ಸಂಭಾಷಣೆ ಮಾಡಿಸುವಂಥದ್ದು ಸಂಪರ್ಕ. ಲೈನ್ ಒಳಗಿರ್ರಿ, ಸಂಪರ್ಕ ಮಾಡಿಸ್ತೇನೆ ಅಂತ ಹೇಳಿ ಹೇಳ್ತಾರೆ. ಮೊದಲು ಆಪರೇಟರ್ ಇರ್ತಿದ್ದಾರಲ್ಲ, ಅವ್ರು ಹೇಳ್ತಿದ್ರು ಟೆಲಿಫೋನ್ ಇದ್ರೊಳಗೆ. ಹಾಗೆ ಲೈನ್ ಒಳಗೆ ಇರೋದಿದೆ ರೀ. ಒಂದು ಸಮಯದೊಳಗ ಆ ಆಪರೇಟರ್ ಅರ್ಥಾತ್ ಕಾಲಲಬ್ಧಿ, ಸ್ವಲ್ಪ ಹೊರಗೆ ಬಂದು ಹೇಳಿದರೆ ಜಿನವಾಣಿ, ಅದಕ್ಕಿಂತ ಸ್ವಲ್ಪ ಒಳಗೆ ಹೋದರೆ ರುಚಿ, ಅದು ಯಾವಾಗ ಸಂಪರ್ಕ ಮಾಡಿಸ್ತಿದೆ ಹೇಳಲಿಕ್ಕೆ ಬರುವುದಿಲ್ಲರಿ. ಇರಬೇಕು ಸತತ ಸತತ ಸತತ. ಕಣ್ಣು ಮುಚ್ಚಿದ್ರೂ ಕೂಡ ಅಂತರಾತ್ಮ ಪ್ರಗಟ ಇರಬೇಕ್ರಿ. ಹೊರಗಿಂದ ಏನು ಕಾಣಿಸೋದಿಲ್ಲ, ಭಾಳ ಒಳ್ಳೇದಾಯ್ತು, ಕೇಳಿ ಬರ್ತಾ ಇಲ್ಲ, ಭಾಳ ಒಳ್ಳೇದಾಯ್ತು, ನೆನಪುಳಿತಾ ಇಲ್ಲ. ಏನು ನೆನಪುಳಿಬೇಕಾಗಿತ್ತು ನಿನಗ? ಎಲ್ಲಿಟ್ಟಿದ್ನು, ಇವ್ರ ಹೆಸರೇನ, ಅದನ್ನ ತಗೊಂಡು ಏನು ಮಾಡೋದಿದೆ ರೀ? ನೋಡಿದೇನು ಖರೆ ನೆನಪಾಗೋದು, ಆಗದಿದ್ರೆ ಬಹಳ ಒಳ್ಳೇದಾಯ್ತಲ್ಲ. ಮರೆಯುವುದೇ ಉಪಯೋಗಿ ಇದೆ ರೀ. ಇಲ್ಲೇದು ಎಲ್ಲ ಇಲ್ಲಿ ಮರ್ತು ಹೋದೆವು ಅಂತಂದ್ರೆ ಮುಗಿತು ನೋಡ್ರಿ ಕಾರ್ಯ. ಅದನ್ನು ಒಂದನ್ನು ನೆನಪಿನಲ್ಲಿ ಇಟ್ಕೊಂಡು ಹೋಗೋದು, ಅದು ಒಂದನ್ನು ಒಳಗಡೆ ಪ್ರಗಟ 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 ಪ್ರಗಟ. ಕೋಟಿ ಸೂರ್ಯ ಚಂದ್ರರಿಗಿಂತ ಅಧಿಕ ಪ್ರಕಾಶವಂತಾಗಿ ಆ ಶುದ್ಧಾತ್ಮ ಕಾಣಿಸ್ತಾ ಇರೋ ವೇಳೆದೊಳಗೆ ಮುಂದೆ ನನಗೆ ನೆನಪಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ರುಚಿ ಹತ್ತತಾ ಇಲ್ಲ. ಅದೆಲ್ಲ ಯಾತಕ್ಕೆ ಬೇಕಾಗಿದೆ? ಹೋಗ್ಲಿಲ್ಲ. ಹೊರಗಿನ ರುಚಿ ಎಷ್ಟು ಬಿಟ್ಟು ಹೋದೋತು ಅಷ್ಟು ಒಳಗಿನ ಕಾರ್ಯ ಆಕ ಅನುಕೂಲ ಆಗೋದಿದೆ. ಆದ್ರೆ ನಾವು ಅದು ರುಚಿ ಯಾಕೆ ಹತ್ತುವಲ್ತು ಅಂಥೇಳಿ ಮತ್ತೆ ಅಲ್ಲೇ ಹತ್ತಿದ್ದೇವೆ. ಎಷ್ಟು ಅನುಕೂಲ ಇದೆ ರೀ ಭಾಷೆ ಎಲ್ಲ. ಅದರ ಸಲುವಾಗಿ ಹೇಳಿದರು, ಉದ್ಗಲದ್ದು ಉಪಕಾರ ಇದೆ ಈ ಜೀವದ ಮೇಲೆ. ತತ್ವಾರ ಸೂತ್ರದಲ್ಲಿ ಹೇಳಿದ್ರಲ್ಲ, ಸುಖ ದುಃಖ ಜೀವನ ಮರಣ ಎಲ್ಲ ಏನದು ಪುದ್ಗಲದ ಉಪಕಾರ. ಸುಖ ಪುದ್ಗಲದ ಉಪಕಾರ, ದುಃಖನ ಪುದ್ಗಲದ ಉಪಕಾರ, ಜೀವನನು ಪುದ್ಗಲದ ಉಪಕಾರ, ಮರಣದ ಪುದ್ಗಲದ ಉಪಕಾರ. ನಾವು ಬರೀ ಪುದ್ಗಲದ ಮೇಲೆ ದೋಷಾರೋಪಣೆ ಮಾಡ್ತಾ 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 ಸ್ವಯಂ ಪುದ್ಗಲನ ಆಗಿದ್ದೇವೆ. ನಡೆಯಿರಿ, ತಮ್ಮ ಕಿವಿಗಳಿಂದ ಕೇಳಿ ದರ್ಶನ ರಹಿತರಿರುವವರು ವಂದನೆ ಯೋಗ್ಯರಿಲ್ಲದಿರುವುದರಿಂದ ದರ್ಶನಹೀನರಿಗೆ ವಂದನೆ ಮಾಡಬೇಡಿರಿ. ವಂದನೆ ಶಬ್ದದ ಅರ್ಥ ಪೂಜ್ಯತ್ವದ ಭಾವದಿಂದ ನೋಡೋದು, ಧರ್ಮಾತ್ಮ ಅಥವಾ ತನ್ನ ಧರ್ಮಕ್ಕೆ ಅನುಕೂಲ ಆಧಾರ ಅಂಥೇಳಿ ನೋಡೋದು. ಅರೆ ನೋಡ್ರಿ, ಮಾತು ಒಂದು ಹೀಗಿದೆ. ಈ ವಂದನೆ ಮಾಡಬೇಡ್ರಿ ಏನಂದ್ರಲ್ಲ, ಅದರೊಳಗ ರಹಸ್ಯದ ಆಳ ಎಷ್ಟಿದೆ ಅಂತಂದ್ರೆ, ವಿದ್ಯಾಗುರುವಿಗೆ ವಂದನೆ ಮಾಡಲಿಕ್ಕೆ ಬರ್ತಿದೆ, ಉಪಕಾರ ಆಗಿದೆಯಲ್ಲ ಅವರಿಂದ. ಜನ್ಮದಾತೃ ತಾಯಿ ತಂದೆಗೆ, ನೌಕರಿ ಕೊಡಿಸಿದವರಿಗೆ, ಒಂದಿಷ್ಟು ಸಹಾಯ ಮಾಡಿದವರಿಗೆ ವಂದನೆ ಮಾಡುವುದರಲ್ಲಿ ಯಾವ ತಪ್ಪನೂ ಇಲ್ಲ. ಆದ್ರೆ ಧರ್ಮದ ದೃಷ್ಟಿಯಿಂದ
ದರ್ಶನಹೀನನಿಗೆ ವಂದನೆ ಮಾಡುವುದರೊಳಗ ಇವನಿಗೆ ಸ್ವಯಂ ದರ್ಶನ ಅರ್ಥಾತ್ ವಸ್ತು ಹೇಗಿದೆ ಹಾಗೆ ನೋಡುವಂಥ ಅವಕಾಶ ಬಿಟ್ಟು ನಮಸ್ಕಾರ ಮಾಡುವುದು ಅಂಥದ್ದೇನು ದೊಡ್ಡ ಮಾತು ಅಲ್ಲ. ಆದರೆ ಧರ್ಮ ಬುದ್ಧಿಯಿಂದ ಗುರು ಅಂಥೇಳಿ ಇವರಿಂದ ಏನ್ರಿ ಲಭಿಸ್ತಿದೆ ಅಂಥೇಳಿ ಇವರ ಅನುಕರಣೆ ಮಾಡಬಹುದು ಅಂಥೇಳಿ ಆದರ್ಶ ಅಂಥೇಳಿ ನಮಸ್ಕಾರ ಮಾಡುವುದಿಲ್ಲ. ತಮಗಿಂತ ದೊಡ್ಡವರಿಗೆ ಯಾವುದೋ ವಯಸ್ಸಿನಿಂದ ಇರಬಹುದು, ಸಹಾಯದಿಂದ ಇರಬಹುದು, ಯಾವುದ ಕಾರಣದಿಂದ ಏಕಕ್ಷರಂ ಕಲಿಸಿದಾತಂ ಗುರು. ಒಂದು ಅಕ್ಷರ ಕಲಿಸಿದ್ರೆ ನಾವು ಗುರು ಅದನ್ರಿ. ಅಕ್ಷರ ವಿದ್ಯಾದಾತು ಗುರುವಿಗೆ ನಮಸ್ಕಾರ ಮಾಡುವ ಮಾತು ಇಲ್ಲಿ ಇಲ್ಲ. ಇಲ್ಲಿ ಧರ್ಮ ದೃಷ್ಟಿಯಿಂದ ಧರ್ಮದ ಶ್ರದ್ಧೆಯಿಂದ ಅರೆ ಸಮ್ಯಕ್ ದರ್ಶನ ಇಲ್ಲ ಅಂತಂದ್ರ ಅವನು ನಿನಗಿಂತ ದೊಡ್ಡವ ಇಲ್ಲ. ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ಯಾವ ನೋಡುವುದಿಲ್ಲ, ಅವನು ನಿನಗೆ ವಸ್ತುವಿನ ಸ್ವರೂಪವನ್ನು ಹೇಗಿದೆಯೋ ಹಾಗೆ ನೋಡುವಲ್ಲಿ ನಿಮಿತ್ತ ಆಗುವುದಿಲ್ಲ. ಏನೈತಿ ಹೇಳ್ತೀರಿ? ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ಯಾವನ್ ನೋಡಿಲ್ಲ, ಅವನ್ ನಿನಗ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳ್ಕೊಳ್ಳುವುದರಲ್ಲಿ ನಿಮಿತ್ತ ಆಗೋದಿಲ್ಲ. ನಿಮಿತ್ತ ಆಗದಿದ್ರೆ ಇರಲಿಲ್ಲ. ಅರೇ ನಿಮಿತ್ತ ಆಗದಿದ್ರೆ ಇರಲಿ ಅನ್ನುವ ಮಾತು ಅಷ್ಟೇ ಇಲ್ಲ. ಆದ್ರೆ ಅವನಿಗೆ ನೀನು ಧರ್ಮ ಲಾಭದಿಂದ ಅಥವಾ ಧರ್ಮಾತ್ಮ ಅಂಥೇಳಿ ಅಥವಾ ಗುರು ಅಂಥೇಳಿ ನಮಸ್ಕಾರ ಮಾಡಿದೆ ಅಂತಂದ್ರ ನಿನಗ ಗ್ರಹೀತ ಮಿಥ್ಯಾತ್ವದ ಬದ್ಧ. ಗ್ರಹೀತ ಮಿಥ್ಯಾತ್ವ ಇಷ್ಟು ಭಯಾನಕ ಇದೆ ಇರಲಿ. ಅದು ಭಯಾನಕ ಇದೆ. ಅಗ್ರಹಿತರಿ ಗ್ರಹೀತ ಮಿಥ್ಯಾತ್ವ ಭಯಾನಕ ಇದೆ, ಅಗ್ರಹಿತ ಮಿಥ್ಯಾತ್ವ ಭಯಾನಕ ಇದೆ. ಬರೀ ಮಿಥ್ಯಾತ್ವದ ಅಪೇಕ್ಷಾದಿಂದ ಹೇಳಲಿಲ್ರಿ. ಹಾಗೆ ಹೇಳಿದ್ರ ಅಗ್ರಹಿತ. ಈ ಸಮಯದೊಳಗೆ ನಮಗೆ ಯಾವುದು ಭಯಾನಕ ಇದೆ? ಗ್ರಹೀತ ಮಿಥ್ಯಾತ್ವ ಭಯಾನಕ ಇದೆ. ಅದರ ಸಲುವಾಗಿ ಗ್ರಹೀತ ಮಿಥ್ಯಾತ್ವ ಬಿಡಿಸುವ ಸಲುವಾಗಿ ಈ ಮಾತು ಹೇಳಿದ್ದಾರೆ. ನಿನ್ನ ಜೀವನದೊಳಗೂ ಹೊಸದೊಂದು ಈ ಭವದಲ್ಲಿ ಗ್ರಹಣ ಮಾಡಿದೆ ಮಿಥ್ಯಾತ್ವ ಅಂತಂದ್ರೆ ನಿನ್ನ ಅನಾದಿಕಾಲೀನ ಮಿಥ್ಯಾತ್ವ ಇದೆಯಲ್ಲ, ಅದು ಈ ಭವದಲ್ಲಿ ಹೋಗೋ ಸಾಧ್ಯ ಇಲ್ಲ. ಇಷ್ಟು ತಾತ್ಪರ್ಯ ಇದೆ ರೀ. ಏನು ಹೇಳ್ತಪ್ಪ? ಈ ಭವದಲ್ಲಿ ಹೊಸದೊಂದು ಮಿಥ್ಯಾತ್ವವನ್ನು ನೀನು ಗ್ರಹಣ ಮಾಡಿದಿ ಅಂತಂದ್ರ ಈ ಭವದಲ್ಲಿ ಆ ಹಳೆಯ ಮಿಥ್ಯಾತ್ವ ನಿಂದ ಹೋಗೋ ಸಾಧ್ಯ ಇಲ್ಲ. ಅನಾದಿ ಕಾಲದ ಮಿಥ್ಯಾತ್ವ ಇದೆ, ಅದು ಹೋಗೋ ಸಾಧ್ಯ. ಅದನ್ನು ಹೋಗಲಾಡಿಸದ ವಿನಃ ನಿನಗೆ ಸುಖ ಅಂಶ ಕೂಡ ದೊರಕೋದ ಸಾಧ್ಯ ಇಲ್ಲ. ಅದನ್ನು ಹೋಗಲಾಡಿಸದ ವಿನಃ. ಹಾಗಾದ್ರೆ ಅದನ್ನು ಹೋಗಲಾಡಿಸುವ ಉದ್ದೇಶದಿಂದ ಈಗ ಹೊಸದ ಗ್ರಹಣ ಮಾಡೋದು. ಸಾಲ ಇದೆ ರೀ ಬಹಳಷ್ಟ ತಲೆ ಮೇಲೆ. ಆ ಸಾಲ ತೀರಿಸುವ ಸಲುವಾಗಿ ಇನ್ನೊಬ್ಬನ ಕಡೆಯಿಂದ ಸಾಲ ಮಾಡೋದೇನ್ರಿ? ಹೊಸ ಇನ್ನೊಬ್ಬನ ಕಡೆಯಿಂದ ಅದನ್ನು ತೀರಿಸುವ ಸಲುವಾಗಿ ಮತ್ತೊಬ್ಬನ ಕಡೆಯಿಂದ. ಇವನಿಗೆ ಋಣಮುಕ್ತ ಆಗುವ ಸಮಯ ಯಾವಾಗ ಬರುತ್ತದೆ? ಬರೋದೇ ಇಲ್ಲ. ವಿಚಾರ ಮಾಡುವುದ ಈ ಜೀವನದೊಳಗ ಬರೇ ನಾವು ಕುಲ ಮರ್ಯಾದೆಯನ್ನು ಕಾಯುವ ಸಲುವಾಗಿ ಕೂಡ ಎಷ್ಟು ಜವಾಬ್ದಾರಿ ಇದೆ ನಮ್ಮ ಮಸ್ತಕದ ಮೇಲೆ. ಬರೀ ಕುಲದ ಮರ್ಯಾದೆ, ಕುಲವನ್ನ ಕಲಂಕಿತ ಮಾಡಿದೆ ಅಂತಂದ್ರೆ ನಿನಗ ಯಾವ ಪ್ರಕಾರದ ದುರ್ಗತಿ ಆಗ್ತಿದೆ ಅನ್ನೋದನ್ನು ಸರ್ವಜ್ಞ ಪ್ರಭು ಬಲ್ಲರು. ನಮಗೂ ಗೊತ್ತಾಗದಿದ್ರೂ ಕೂಡ ಅದಕ್ಕೆ ಹಿಂದನೂ ಹೇಳಿದ್ದನು, ಯಾವ ರೂಪದಿಂದ ಹೇಳಿದ್ದನು ಗೊತ್ತಿಲ್ಲ, ಹೇಳಿದೆನು. ಅಜೈನರ ಯಾವುದೇ ಆಚರಣೆ, ಅವರದ ಯಾವುದೇ ಪ್ರಕಾರದ ಜೀವನ ಪದ್ಧತಿ ಎಂದೂ
ಜೈನನಿಗೆ ಆಶ್ಚರ್ಯ ಅಥವಾ ಮಹಾನ್ ಕಾಣಿಸೋದನ್ನೇ ಇಲ್ಲ. ಆಶ್ಚರ್ಯ ಉಂಟು ಮಾಡುವುದಿಲ್ಲ, ಮಹಾನ್ ಕಾಣಿಸೋದಿಲ್ಲ. ಈ ಕಾಲದ್ದಂತೂ ಮಹಿಮೆ ಹೀಗೆ ಇದೆ ರೀ. ಜೈನಂದು ಇನ್ನೊಂದು ಸ್ವಲ್ಪ ಬೇರೆ ರೂಪದಿಂದ ಹೇಳಿದರ, ಯಾವನಿಗೆ ಸರ್ವಜ್ಞ ಪ್ರಭು ಹೇಳಿರುವಂಥ ಜೀವ ಬೇರೆ ದೇಹ ಬೇರೆ ಇಷ್ಟು ಕೂಡ ಜ್ಞಾನ ಇಲ್ಲ, ಅವನಿಗೆ ರಾಶಿ ರಾಶಿ ಲೌಕಿಕ ವಿದ್ಯೆ ಇದ್ರೂ ಕೂಡ ಅದರ ಮಹಿಮೆ ನಮಗೆ ಬರಬಹುದು. ಬರೀ ಇದು ಒಂದು ಶಬ್ದ ಕೂಡ ಗೊತ್ತಿಲ್ಲ ಅವನಿಗೆ. ಏನ ದೇಹ ಬೇರೆ ಜೀವ ಬೇರೆ. ದೇಹ ನಶ್ವರ, ಜೀವ ಶಾಶ್ವತ. ಇಂಥ ಮಾತಿಂದ ಒಂದು ಬರೀ ಶಾಬ್ದಿಕವಾಗಿ ಕೂಡ ಪರಿಚಯ ಇಲ್ಲಲ್ಲ. ಅವನಿಗೆ ರಾಶಿ ರಾಶಿ ಇದೆ ಜ್ಞಾನ. ಯಾವುದೋ ಕ್ಷೇತ್ರದೊಳಗೆ, ಯಾವುದೋ ಒಂದು ಕ್ಷೇತ್ರದೊಳಗೆ ಸಮಯ ತಗಲಿಸಿದ ನಂತರ, ಪ್ರಯತ್ನ ಮಾಡಿದ ನಂತರ ಮೇಲೆ ಹೋಗತ್ತನ್ರಿ. ಆದ್ರೆ ಅದರ ಮಹಿಮೆ ಸ್ವಲ್ಪ ಕೂಡ ಬರಬಾರ್ದು. ಆ ಮಹಿಮೆಗೆ ಸಂಬಂಧಿಸಿದ ಹಾಗೆ ನಮ್ಮ ವಚನದ ಪ್ರವೃತ್ತಿ ಆಗಬಾರ್ದ್ರಿ. ಇವೆಲ್ಲ ಅದಾವ್ರಿ. ಯಾವುದರ ಸಲುವಾಗಿ? ಮಿಥ್ಯಾತ್ವದ ನಾಶ ಮಾಡುವ ಬಲ ಬರುವ ಸಲುವಾಗಿ ಇವೆಲ್ಲ ಅನುಕೂಲ ಅದಾವ್ರಿ. ವೇಷಭೂಷ ಆಯ್ತು, ಜೀವನ ಪದ್ಧತಿ ಆಯ್ತು, ಲೌಕಿಕ ವಿದ್ಯೆ ಆಯ್ತು, ಧನ ಆಸ್ತಿ ಐಶ್ವರ್ಯ ಆಯ್ತು, ಪದ ಪ್ರತಿಷ್ಠೆ ಆಯ್ತು, ಎಲ್ಲ ರೀ. ಅವುಗಳ ಪ್ರಶಂಸಾತ್ಮಕವಾದಂಥ ಶಬ್ದ ನಮ್ಮಿಂದ ಬರಬಾರ್ದು. ಗೋಲ್ಡ್ ಮೆಡಲಿಸ್ಟ್ ಅದ, ಏನದು, ಯಾವುದು, ಅದರಿಂದ ಏನಾಗೋದ್ರಿ? ಏನಾಗೋದು? ಹೇಳಿದನ್ನ ಏನು ಮಾಡೋದೈತಿ? PhD ಮಾಡುವುದರಿಂದ ಒಂದು ಹೆಸರಿನಿಂದ ಒಂದು ಡಾಕ್ಟರ್ ಬರ್ತಿದ್ದಾರೆ, ಅವನೇನು ಡಾಕ್ಟರೇಟ್ ಕೊಟ್ರು ಅವರ. ಅದರಿಂದ ಅಭಿಮಾನಕ್ಕೆ ಒಂದಿಷ್ಟು ಪೋಷಣೆ ಸಿಕ್ಕಿತೋ ಅಥವಾ ಕಷಾಯಗಳನ್ನು ಬಿಟ್ಟುಕೊಡುವ ಸಲುವಾಗಿ ಮಾರ್ಗ ಏನಾದರೂ ಸಿಕ್ಕಿದ್ರೆ, ಇಂದು ಎಲ್ರಿಗೂ ಹುಚ್ಚತ್ತಿದೆ ರೀ. ಅಲ್ಲ, ಎಲ್ಲರೂ ಡಾಕ್ಟರ್. ದೋಷನೂ ಐತ್ರಿ, ದೋಷನೂ ಐತಿ. ಆದ್ರೆ ಸತತ ಅವನಿಗೆ ಇರ್ತಿದೆ ಏನಲ್ರಿ ಒಳಗಡೆ ಆ ಡಾಕ್ಟರೇಟ್, ಆ ಪದವಿದ್ದ ಜ್ಞಾನ ಇರ್ತಿದೆ ಏನಿಲ್ರಿ. ಅದು ಜ್ಞಾನ ಸುಮ್ಮನೆ ಇರ್ತಿದೆ ಅನ್ನ, ನಿಜವಾದ ಜ್ಞಾನಕ್ಕೆ ಬಾಧಾ ಮಾಡುವಂಥದ್ದು ಶಲ್ಯ ರೂಪದಿಂದ ಇರ್ತಿದೆ. ಅದನ್ನು ಯೋಚನೆ ಮಾಡಿ. ಅರೆ, ಇಂಥ ತ್ರಿಲೋಕ ಪೂಜ್ಯ ಭವಸಾಗರವನ್ನು ದಾಂಟಿ ಹೋಗುವಂಥ, ಅನಾದಿ ಶತ್ರು ಮೋಹದ ಮೇಲೆ ವಿಜಯ ಸಾಧಿಸುವಂಥ, ಕರ್ಮಗಳನ್ನು ಮೆಟ್ಟಿ ನಿಲ್ಲುವಂಥ, ಕರ್ಮಗಳ ಎಂಥದ್ದೇ ಉದಯದೊಳಗೆ ಅಪ್ರಭಾವಿ ಉಳಿಯುವಂಥ ಯಾವ ಆತ್ಮವಿದ್ಯೆ ಇದೆ, ಆ ಆತ್ಮವಿದ್ಯೆ ಎದುರಿಗೆ ಇದು ಏನಿದೆ ರೀ? ಏನಿದೆ? ಆ ಆತ್ಮವಿದ್ಯೆಯ ಮಹಿಮೆ ನಿನಗೆ ಬರ್ತಾ ಇಲ್ಲ, ಇದರದ್ದು ಬರ್ತಾ ಇದೆ. ಎಲ್ಲ ಅಜ್ಞಾನದೊಳಗೆ ನೋಡಿದ್ರೆ ಈಗೇನು ವಿದ್ಯಾವಂತರ ಅಥವಾ ಧನವಂತರ ಅದರಲ್ಲ, ಅವರಷ್ಟ ಅಜ್ಞಾನ ಮತ್ತು ಅವರಷ್ಟ ದರಿದ್ರ ಯಾರೂ ಇಲ್ಲ. ಹಳ್ಳಿಯಲ್ಲಿ ಇರುವಂಥ ಒಬ್ಬ ಅನ್ನಪಡ ಮನುಷ್ಯ ಅಷ್ಟು ಸುಖಿ ಅದನ್ರಲ್ಲ, ಅದರೊಳಗಿನ ಒಂದು ಅಂಶ ಸುಖಿ ಅಲ್ರಿ. 2 ಲಕ್ಷ ತಿಂಗಳಿಗೆ ಪಗಾರ ತಗೊಳ್ಳುವಂಥ ಪದದೊಳಗೆ ಇದ್ದವ್ರು, ಅಷ್ಟು ವಿದ್ಯೆ ಪ್ರಾಪ್ತ ಮಾಡ್ಕೊಂಡವ್ರು ಇಲ್ಲನ ರೀ. ನಾವು ಹೇಳೋದನ್ನ ಅವಶ್ಯಕ ಇಲ್ಲ, ಪರೀಕ್ಷೆ ಮಾಡಬೇಕೇ ಆಗಿಲ್ಲ. ಅನ್ಪಡ ಮನುಷ್ಯ ಹಳ್ಳಿಯೊಳಗೆ ಅವ ಅಂತರಂಗದೊಳಗೆ ಎಷ್ಟು ಸಮಾಧಾನ ಇದ್ದಾನೆ, ಎಷ್ಟು ತೃಪ್ತ ಇದ್ದಾನೆ, ಎಷ್ಟು ದೇವರ ಕುರಿತಾಗಿ ಅವ ಮಂದಿರದೊಳಗೆ ಹೋದ ಅಂತಂದ್ರೆ ಎಷ್ಟೊಂದು ನಿಷ್ಠೆಯ ಭಕ್ತಿ ಅವನಲ್ಲೇ ಇರೋ ಸಾಧ್ಯ ಇದೆ. ಇವನಿಗೆ ಹೋಗು ಸಿಕ್ಕರ ಕೇಳ್ರಲ್ಲೇ ಸಿಗೋದೇ ಇಲ್ಲ. ಅದರ ಸಲುವಾಗಿ ಒಂದು ಮಾತು ಇದೆ, ಯಾವ ಪ್ರಕಾರ ವೃಕ್ಷದಿಂದ ಕಳಚಿದ ಎಲೆ ಅದರದ್ದೇನು ಅಸ್ತಿತ್ವ ಇಲ್ಲ,
ಅದೇ ಪ್ರಕಾರ ಪರಿವಾರದಿಂದ ಬೇರೆ ಹೋಗಿರುವಂಥ ಮನುಷ್ಯಂದ ಯಾವ ಪ್ರಕಾರದ ಸುಖದ ಸಲುವಾಗಿ ಅವನಿಗೆ ಯಾವ ಪ್ರಕಾರ ಸುಖ ಇಲ್ಲ. ಒಂದು ಮಾತು ಇದೆ, ಯಾವ ಜೀವ ಪರಿವಾರದಿಂದ ಭಿನ್ನ ಆಗ್ತಾನಲ್ಲ, ಬೇರೆ ಆಗೋದಂತಾರಲ್ಲ, ಯಾವ ಜೀವ ಪರಿವಾರದಿಂದ ಭಿನ್ನ ಸ್ವತಂತ್ರತೆಯನ್ನು ಬಯಸ್ತಾನೋ ಅವನಿಗೆ ಸ್ವತಂತ್ರತೆ ಅಂತೂ ಸಿಗ್ತಿದೆ, ಆದರೆ ಸಂಸ್ಕಾರ ಹೊರಟು ಹೋಗ್ತಿದೆ. ಸ್ವಾತಂತ್ರ್ಯ ಸಿಗ್ತಿದೆ, ಅದರಿಂದ ಅವನು ಪಾಪ ಬೆಳೀತಿದೆ, ಸಂಸ್ಕಾರ ಹೊರಟು ಹೋಗ್ತಿದೆ. ಉಳಿಯೋದು ಬಹಳ ತಪ್ಪಿದೆ, ಬಹಳ ತಪ್ಪೆ, ವಿರಳ ಜೀವಕ್ಕೆ ಸಂಸ್ಕಾರ ಉಳಿಯೋದು ಅಥವಾ ಸಂಸ್ಕಾರದ ನಿರ್ಮಾಣ ಮಾಡಿಕೊಳ್ಳುವ ಸಲುವಾಗಿ ಸ್ವತಂತ್ರತೆಯು ಉಪಯೋಗ ಮಾಡಿಕೊಳ್ಳೋದು ಬಹಳ ವಿರಳ ಜೀವ. ಅದಕ್ಕೆ ಇಲ್ಲೇನು ಹೇಳಿದ್ರು, ತಮ್ಮ ಕಿವಿಗಳಿಂದ ಕೇಳಿ ದರ್ಶನದಿಂದ ರಹಿತವಿರುವವರು ವಂದನೆ ಯೋಗ್ಯರಿಲ್ಲದಿರುವುದರಿಂದ. ಕಾರಣ ಹೇಳಿದರ್ರಿ, ವಂದನೆ ಮಾಡಬೇಡ ಅಂತೇಳಿ ನಿನಗೆ ಆದೇಶ ಕೊಡಲಿಲ್ಲ, ಆಜ್ಞೆ ಮಾಡಲಿಲ್ಲ. ನೀ ವಂದನೆ ಮಾಡಬೇಡ ಅಂತೇಳಿ ಆಜ್ಞೆ ಮಾಡಲಿಲ್ಲ, ಆದೇಶ ಹೊರಡಿಸಲಿಲ್ಲ, ಆದ್ರೆ ಅವರ ಯೋಗ್ಯ ಇಲ್ಲ, ಅದಕ್ಕೆ ವಂದನೆ ಮಾಡಬೇಡ. ಏನಿದೆ, ಅವರ ಯೋಗ್ಯ ಇಲ್ಲ ವಂದನೆ ಮಾಡಿಕೊಳ್ಳಿಕ್ಕೆ. ನೀನು ವಂದನೆ ಮಾಡಲಿಕ್ಕೆ ಅವರ ಯೋಗ್ಯ ಇಲ್ಲ. ನನ್ನಲ್ಲೇನಿದೆ, ನನ್ನಲ್ಲೇನಿದೆ, ಏನು ಇಲ್ಲಲ್ಲ ಅದನ್ನು ಪ್ರಾಪ್ತ ಮಾಡಿಕೊಳ್ಳುವ ಯೋಗ್ಯತೆ ಇದೆ, ರಿಕ್ತತೆ ಇದೆ. ಅದರೊಳಗೆ ಮತ್ತು ಅದನ್ನು ಏನು ಇಲ್ಲ ಧರ್ಮ ಅದನ್ನು ಅಲ್ಲಿ ಇಟ್ಕೊಂಡು ಅಂತಂದ್ರೆ ಧರ್ಮ ಪ್ರಾಪ್ತ ಮಾಡಿಕೊಳ್ಳುವ ಯೋಗ್ಯತೆ ಹೊರಟು ಹೋಗ್ತಿದೆ, ಅದು ತುಂಬಿ ಬಿಡ್ತಿದೆ. ಅದರಿಂದ ಮಲಿನ ವಸ್ತುವಿನಿಂದ ತುಂಬುತ್ತಿದೆ ಪಾತ್ರೆ, ನಿರ್ಮಲ ವಸ್ತು ತಕ್ಕೊಳ್ಳುವ ಸಲುವಾಗಿ ಇಡುವ ಸಲುವಾಗಿ ಪಾತ್ರೆ ಉಳಿಯುವುದಿಲ್ಲ. ಹೀಗೆ ಅರ್ಥ ಇದೆ. ದರ್ಶನದಿಂದ ರಹಿತರಿರುವವರು ವಂದನೆಗೆ ಯೋಗ್ಯರಿಲ್ಲದಿರುವುದರಿಂದ ದರ್ಶನಹೀನರಿಗೆ ವಂದನೆ ಮಾಡಬೇಡಿರಿ. ದರ್ಶನವಿಲ್ಲದವರಿಗೆ ಧರ್ಮವೂ ಕೂಡ ಇಲ್ಲ. ಸ್ಪಷ್ಟ ಮಾಡಿರೋ ಒಂದಿಷ್ಟ. ಯಾರಲ್ಲೇ ದರ್ಶನ ಇಲ್ಲ ಅವರಲ್ಲೇ ಧರ್ಮ ಕೂಡ ಇಲ್ಲ. ಹಾಗಾದ್ರೆ ನಿನಗೇನು ಬೇಕಾಗಿದೆ? ಧರ್ಮ ಇಲ್ಲದೆ ಇರೋದು ಬೇಕಾಗಿದೆ. ಮೊದಲೇ ಇಲ್ಲನಲ್ಲ ನಿನ್ನಲ್ಲೇ, ಮೊದಲು ಇಲ್ಲನ ನಿನ್ನಲ್ಲೇ. ಧರ್ಮ ಇಲ್ಲದೆ ಇರೋದು ಬೇಕಾಗಿದ್ರೆ ಅವ್ರಿಗೆ ನಮಸ್ಕಾರ ಮಾಡ್ತೇನೋ ಅನ್ಬೇಕಾದ್ರೆ ನಿನ್ನಲ್ಲೇ ಇಲ್ಲನ ಇಲ್ಲ ಧರ್ಮ. ಹಾಗಾದ್ರೆ ಇಲ್ಲದೆ ಇರುವ ವೇಳೆದೊಳಗೆ ಇಲ್ಲದೆ ಇರೋವರಿಗೆ ಮಾಡಿದರೆ ಏನು ಲಾಭ ಆಗೋದಾ? ಏನು ಲಾಭ ಆಗ್ತಿದೆ? ಲಾಭ ಇಷ್ಟ ಆಗ್ತಿದೆ. ಇವತ್ತೆಲ್ಲ ನಾಳೆ ಧರ್ಮ ಪಡೆಯುವ ಸಲುವಾಗಿ ನನಗೆ ಆ ಸ್ಥಾನ ಇದೆಯಲ್ಲ ಅದು ರಿಕ್ತ ಉಳಿಯುವುದರಿಂದ, ನಿರ್ಮಲ ಉಳಿಯುವುದರಿಂದ ನನಗೆ ಇವತ್ತೆಲ್ಲ ನಾಳೆ ಮುಂದಿನ ಭವದೊಳಗಾದರೂ ಧರ್ಮ ಗ್ರಹಣ ಮಾಡುವಂಥದ್ದು ಒಂದು ಯೋಗ್ಯತೆ. ಇದು ಧರ್ಮ ಗ್ರಹಣದ ಸಲುವಾಗಿ ಮೊದಲಿನ ನಿಷ್ಠಾದ ಮಾತ್ರ ಹೇಳ್ತಾ ಇದ್ದಾರೆ. ಎಲ್ಲಂದ್ರೆ ಅಲ್ಲಿ ತಲೆ ಬಾಗಿಸೋದು ಧರ್ಮದ ನಿಮಿತ್ತದಿಂದ ಹೇಳ್ತಾ ಇದ್ದೇನೆ. ಹಿರಿಯರಿದ್ದಾರೆ, ಜನ್ಮ ಕೊಟ್ಟವರಿದ್ದಾರೆ, ವಿದ್ಯಾದಾತರು ಲೌಕಿಕ ವಿದ್ಯೆ ಕೊಟ್ಟವರಿದ್ದಾರೆ. ಅವರಿಗೆ ನಮಸ್ಕಾರ ಮಾಡುವುದರೊಳಗೆ ಏನಿದೆ? ಅದರೊಳಗೆ ಶಿಷ್ಟಾಚಾರ ಇದೆ ರೀ, ಅದರೊಳಗೆ ನೈತಿಕತೆ ಇದೆ. ಧರ್ಮದ ಸಂಬಂಧ ಬರುವುದಿಲ್ಲ ಅಲ್ಲಿ. ಬಹಳ ಸೂಕ್ಷ್ಮ ಇದೆ ಮಾತು, ವಿಚಾರ ಮಾಡುವಂಥದ್ದಿದೆ. ಧರ್ಮದ ಹೆಸರಿನ ಮೇಲೆ, ಧರ್ಮದ ಹೆಸರಿನ ಮೇಲೆ ಪಂಡಿತರಿಗೆ ನಮಸ್ಕಾರ ಮಾಡ್ತಾರಲ್ಲ, ಯಾವುದರ ಸಲುವಾಗಿ? ನಾನು ಕೇಳ್ತೇನೆ ಈಗ ತಮಗೆ ಪ್ರಶ್ನೆ. ನಾವೇನು ಮಾಡೋದಿಲ್ಲ ಅಂಥೇಳಿ ಹೇಳಬೇಡ್ರಿ, ಯಾವುದರ ಸಲುವಾಗಿ ಮಾಡುತ್ತಿರ್ಬೋದು ವಿಚಾರ ಮಾಡಿ. ಬಸ್ತ್ಯಾಗ ಭಗವಂತನ ಪೂಜೆ ಮಾಡುವಂಥ ಅರ್ಚಕ ಅದನ್ನಲ್ಲ, ಅವನಿಗೆ ನಮಸ್ಕಾರ ಶ್ರಾವಕರು ಯಾವುದರ ಸಲುವಾಗಿ ಮಾಡ್ತಾರೆ? ಯಾವುದರ ಸಲುವಾಗಿ? ಮತ್ತು ಭಗವಂತನ ಎದುರಿಗೆ ಮಾಡ್ತಾರೆ. ಯಾವುದರ? ಇಷ್ಟ ಅಜ್ಞಾನ ಇದ್ದ ನಂತರ ಅಂಥ ಜೀವಕ್ಕ ಧರ್ಮ ಲಾಭ ಎಂದೂ ಆಗೋ ಸಾಧ್ಯ. ಭಗವಂತನ ಪೂಜೆ ಮಾಡ್ತಾ ಇರೋ ವೇಳೆದೊಳಗೆ, ಗುಣಸ್ತುತಿ ಮಾಡ್ತಾ ಇರೋ ವೇಳೆದೊಳಗೆ, ಅಷ್ಟವಿಧಾರ್ಚನೆ ಮಾಡ್ತಾ ಇರೋ ವೇಳೆದೊಳಗೆ ಅಲ್ಲಿ ಭಾವಲಿಂಗಿ ಸಂತ ಬಂದ್ರೂ ನಮಸ್ಕಾರ ಮಾಡಲಿಕ್ಕೆ ಹೇಳಿಲ್ರಿ, ಆಗಮದ ಆದೇಶ ಆಗಿಲ್ಲ. ಭಾವಲಿಂಗಿ ಸಂತ ಕುಂದರಂಥವ್ರ ಭಗವಂತನ ಅರ್ಚನೆ ಮಾಡ್ತಾ ಇರೋ ವೇಳೆದೊಳಗೆ, ಜಪ ಮಾಡ್ತಾ ಇರೋ ವೇಳೆದೊಳಗೆ ಬಂದರು ಭಾವಲಿಂಗಿ ಸಂತರ. ಅವರು ಭಗವಂತನಿಗೆ ದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ.
ಇದನ್ನು ಬಿಟ್ಟು ಆ ಕಾರ್ಯ ಮಾಡಲಿಕ್ಕೆ ಹೇಳಿಲ್ಲ. ಜಪ ಅರ್ಧೋಟ ಬಿಡು. ಅಜ್ಞಾನ ಎಷ್ಟ ಅನ್ನೋದರದ ಅಳತೆ ಮಾಡಲಿಕ್ಕೆ ಬರುವುದಿಲ್ಲ, ಅಷ್ಟಾಗಿದೆ. ಭಗವಂತನ ಪೂಜೆ ಮಾಡೋದು ಬಿಟ್ಟು, ಜಪ ಮಾಡೋದು ಬಿಟ್ಟು ಭಾವಲಿಂಗಿ ಸಂತನಿಗೆ ನಮಸ್ಕಾರ ಮಾಡಲಿಕ್ಕೆ ಬರುವುದಿಲ್ಲ. ಮೊದಲು ಬಂದಿತ್ತು ಜಿನೇಂದ್ರ ಭಗವಂತರ ಎದುರಿಗೆ ಮುನಿಗಳು ಬಂದು ನಮಸ್ಕಾರ ಮಾಡ್ತಾರೆ. ಅದೇ ಜಿನೇಂದ್ರ ಭಗವಂತರ ಎದುರಿಗೆ, ಅದೇ ಅವರಿಗಿಂತ ಶ್ರೇಷ್ಠ ಅಂತೂ ಇಲ್ಲ. ಆದ್ರೆ ನೀ ಯಾವ ಕಾರ್ಯದೊಳಗೆ ನಿನ್ನ ಉಪಯೋಗವನ್ನು ಒಂದು ಮಾಡ್ತಾ ಇದ್ದಿ, ಆ ಉಪಯೋಗವನ್ನ ಅಲ್ಲಿಂದ ತುಂಡರಿಸಿ ನಿನಗೇನು ಲಾಭ ಆಗೋದಿದೆ. ಮತ್ತು ಅವರಿಗಂತೂ ಆ ಪ್ರಕಾರದ ಇಚ್ಛೆ ಇರೋದನ್ನ ಇಲ್ರಿ. ಅವರು ಭಗವಂತನ ಕಡೆಗೆ ಬಂದಿದಾರ್ರಿ. ಅವರು ತಮ್ಮ ಕಾರ್ಯದ ಸಲುವಾಗಿ ಬಂದಿದ್ದಾರೆ. ಯಾವ ಉಪಯೋಗ ಸ್ವಭಾವದೊಳಗ ಎಷ್ಟೇ ಪ್ರಯತ್ನ ಮಾಡಿದ್ರೂ ಏಕರೂಪ ಆಗ್ತಾ ಇಲ್ಲ. ಹಾಗಾದ್ರೆ ಆ ಸ್ವಭಾವದಲ್ಲಿ ಅಂತರ್ನಿಮಗ್ನ ಇರುವಂಥವರನ್ನು ನೋಡಬೇಕು ಅಂತ ಹೇಳಿ ಬಂದಿದ್ದಾರೆ. ನೋಡ್ತಾ ಇದ್ದ ಹಾಗೆ ಅವರ ಪುರುಷಾರ್ಥದೊಳಗ ಏನಾಗ್ತಿದೆ, ಭಯಂಕರ ಸಾಮರ್ಥ್ಯ ಬರ್ತಿದೆ. ಮತ್ತು ಅವರ ಅಲ್ಲಿ ನೋಡ್ತಾ ಇದ್ದ ಹಾಗೆ ಇಲ್ಲಿ ಆತ್ಮನ ಅನುಭೂತಿ ಅವರಿಗೆ ಆಗ್ತಿದೆ. ಪಂಚಮಗುಣ ಸ್ಥಾನಾವರ್ತಿಗೆ ಕೂಡ ಆಗ್ತಿದೆ. ಮಂದಿರದೊಳಗೆ ಹೋದ ಕೂಡಲೇ ಆಗ್ತಿದೆ. ಯಾಕೆ ಅಂತಂದ್ರೆ ಅದೇ ಉದ್ದೇಶದಿಂದ ಹೋಗಿರ್ತಾನೆ. ಕರ್ತವ್ಯದ ದೃಷ್ಟಿಯಿಂದ ಹೋದರೆ ಯಾವ ಕಾರ್ಯನೂ